ವೀಕ್ಷಕರಿಗೂ ಇವತ್ತಿನ ದಿನ ಒಂದು ಚರ್ಚೆನ ನಾನು ಇವತ್ತಿನ ದಿನ ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಈ ಚರ್ಚೆ ಇದು ಏನು ಟಾಪಿಕ್ ಏನಿದೆ ಇದು ಬಂದು ಈ ಮಧ್ಯೆ ಒಂದು SBI ಮ್ಯಾನೇಜರು ಚಂದ್ರಾಪುರ ಅಂತ ಹೇಳೋವಂಥ ಒಂದು ಆನೇಕಲ್ಲಲ್ಲಿರೋವಂಥ ಒಂದು ಊರಂತ ಅನ್ಕೊಂತೀನಿ. ಆನೇಕಲ್ಲಲ್ವಾ ಇರೋದು ಹತ್ರ. ಸೊ ಅಲ್ಲಿ ಕೆಲಸ ಮಾಡ್ತಾ ಇರೋವಂಥ ಒಂದು SBI ಮ್ಯಾನೇಜರು ಕನ್ನಡ, ನಾನು ಏನೇ ಆದರೂ ಕನ್ನಡ ಮಾತಾಡೋದಿಲ್ಲ. ಕಸ್ಟಮರ್ ಬಂದು ಯಾರೋ ಒಬ್ಬ ಕನ್ನಡಿಗ, ಅವನು ಕನ್ನಡದಲ್ಲಿ ಮಾತಾಡಿ ನಮ್ಮ ಕನ್ನಡದಲ್ಲಿ ಸರ್ವಿಸ್ ಕೊಡಿ, ನಾವು ಇದು ಕರ್ನಾಟಕ, ಕನ್ನಡ ಮಾತಾಡೋರಿಗೆ ಕನ್ನಡದಲ್ಲಿ ಸರ್ವಿಸ್ ಕೊಡಬೇಕು ಅಂತ ಹೇಳಿದ್ದಕ್ಕೆ ನಾನು ಕನ್ನಡ ಮಾತಾಡೋದೇ ಇಲ್ಲ ಅಂತ ಆ ಒಂದು SBI ಮ್ಯಾನೇಜರ್ ಏನಿದೆ ಮಹಿಳೆ ಹೇಳಿಕೆ ಕೊಟ್ಟರು. ಅದಾದಮೇಲೆ ಆ ಒಂದು ಏನು ಆ ರೀತಿ ಹೇಳಬೇಕಾದ್ರೆ ಕರ್ನಾಟಕದ ಕನ್ನಡ ಮಾತಾಡೋ ಏನು ಕ್ಲೈಂಟ್ ಇದ್ದ ಅವರು ವಿಡಿಯೋ ತಗೊಂಡು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದರು. ತುಂಬಾ ವೈರಲ್ ಆಯ್ತದು. ಸೊ ಆ ಒಂದು ಈ ಒಂದೇನು ವಿಷಯ ಇದೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಇವತ್ತು. ನನ್ನ ಜೊತೆ ಇಬ್ಬರಿದ್ದಾರೆ. ನನ್ನ ಜೊತೆ ಸ್ಕೂಲಲ್ಲಿ ಓದ್ತಿದ್ದಂಥ ಇಬ್ಬರು ಸ್ನೇಹಿತರು, ಶ್ರೀಧರ್ ಮತ್ತು ಹರೀಶ್ ಅಂತೇಳಿ. ಸೊ ಅವರೀಗ ಶಾರ್ಟಾಗೆ ಒಂದು ಇಂಟ್ರೊಡಕ್ಷನ್ ಕೊಡ್ತಾರೆ ಅವ್ರವ್ರ ಬಗ್ಗೆ. ಸೊ ಫಸ್ಟ್ ಅದನ್ನು ಕೇಳೋಣ ಬನ್ನಿ. ಹರೀಶ್ ಅವರೇ, ನಿಮ್ಮ ಇಂಟ್ರೊಡಕ್ಷನ್ ಕೊಡಿ. ಹಾಯ್, ನನ್ನ ಹೆಸರು ಹರೀಶ್ ಅಂತ. ನಾನು ಬೆಂಗಳೂರಿನ ವಾಸ್ತವಿಕ. ನೇಟಿವ್ ಬಂದು ಕನಕಪುರ ತಾಲೂಕು. ಹೌದು, ಇದ್ರ ಬಗ್ಗೆ ಕಂಟಿನ್ಯೂ ಮಾಡ್ತೀನಿ ನನ್ನ ಒಪಿನಿಯನ್ ಹೇಳಲಿಕ್ಕೆ. ನಾನು ಒಬ್ಬ ಎಂಪ್ಲಾಯಿ, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರೋನು. ಈಗ ಹತ್ರದಲ್ಲಿ ನೋಡಿದಂತ ಕೆಲವು ಸಣ್ಣ ವಿಡಿಯೋಗಳಲ್ಲಿ ತುಂಬಾ ಏನಂತರ ಎಲ್ಲರೂ ನೋಡ್ತಾ ಇರುವಂತ ಒಂದು ಕೃತ್ಯಗಳಿದೆ. ಇದ್ರ ಬಗ್ಗೆ ಇನ್ನೂ ಮಾತಾಡ್ತೇನೆ. ಇದು ನನ್ನ ಸಣ್ಣ ಇಂಟ್ರೊಡಕ್ಷನ್. ಓಕೆ, ಥ್ಯಾಂಕ್ ಯು ಹರೀಶ್. ನೆಕ್ಸ್ಟ್ ಮತ್ತೆ ಇನ್ನೊಬ್ರು ನಮ್ಮ ಜೊತೆ ಈಗ ಇವತ್ತಿನ ದಿನ ಕಾಲಲ್ಲಿ ಇರೋದು ಬಂದು ಶ್ರೀಧರ್ ಅಂತೇಳಿ. 3 ಜನನೂ ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ವಿ. ಶ್ರೀಧರ್, ನಿಮ್ಮ ಬಗ್ಗೆ ಒಂದು ಚಿಕ್ಕದಾಗ ಒಂದು ಇಂಟ್ರೊಡಕ್ಷನ್. ಹಾಯ್, ನನ್ನ ಹೆಸರು ಶ್ರೀಧರ್. ನಾನು ಆಕ್ಚುಲಿ ದೊಡ್ಡಬಳ್ಳಾಪುರದವನು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿರುತ್ತೆ. ನಾನು ಈ ವಿಷಯ ನೋಡಿದಾಗ ಒಂದ್ ಸ್ವಲ್ಪ ಶಾಕ್ ಆಯ್ತು. ಅದಕ್ಕೆ ಆಮೇಲೆ ಇದೆಲ್ಲ ನಾವ್ ಅನುಭವಿಸಿರೋದು, ಡೈಲಿ ಅನುಭವಿಸ್ತಾ ಇರೋ ವಿಷಯಗಳು, ಅನುಭವಿಸ್ತಾ ಇರೋ ಕಷ್ಟಗಳು. ಸೊ ನಾನು ತುಂಬಾ ಕಡೆ ಓಡಾಡ್ತೀನಿ. ಆಲ್ಮೋಸ್ಟ್ ಇಂಡಿಯಾದಲ್ಲಿರೋ ಎಲ್ಲಾ ಮೇನ್ ಸಿಟಿಲೆಲ್ಲ ಓಡಾಡ್ತೀನಿ. ನಾನು ಹೋಗಿದ್ ಕಡೆ ಅಟ್ಲೀಸ್ಟ್ ಅವ್ರ ಭಾಷೆ ಏನ್ ಮಿನಿಮಮ್ ಭಾಷೆ ಇದೆ ಅದನ್ನ ಕಲ್ತ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ. ಅದನ್ನೇ ಇನ್ಫ್ಯಾಕ್ಟ್ ಈವನ್ ಇಲ್ಲೂನು ನಾ ಅಕ್ಸೆಪ್ಟ್ ಮಾಡ್ತೀನಿ. ಸೊ ಅದಕ್ಕೆ ಇದು ಥ್ಯಾಂಕ್ ಯು ಸೋ ಮಚ್ ಸುಹಾಸ್. ಇದು ಒಳ್ಳೆ ಟಾಪಿಕ್. ಇದೊಂದು ಒಳ್ಳೆ ಆಪರ್ಚುನಿಟಿ ನಮ್ಗೂನು. ಒಂದು ಕಾಮನ್ ಪೀಪಲ್, ಕಾಮನ್ ಮ್ಯಾನ್ ಏನ್ ಯಾವ ತರ ಯೋಚನೆ, ಅಂದ್ರೆ ನಾರ್ಮಲ್ ಸಾರ್ವಜನಿಕರು ಯಾವ ತರ ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ ಒಳ್ಳೆ ಏನೋ ಟಾಪಿಕ್ ಇದು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ. ಮಾತಾಡೋಣ. ಓಕೆ, ಹಾಗಾದ್ರೆ ಯಾರು ಫಸ್ಟ್ ಮಾತಾಡಿದ್ರೆ ನಡೆಯುತ್ತೆ. ನಿಮ್ಮ ಈ ಒಂದು ಏನು ವಿಷಯ ಇದೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು, ಅದ್ರ ಬಗ್ಗೆ ನಿಮ್ಗೇನ್ ಅನ್ನಿಸ್ತು ಇದ್ರ ಬಗ್ಗೆ ಅದನ್ನ ಹೇಳಿ. ಇದನ್ನ ನೋಡಿ ನಾವೆಲ್ಲ ಮೋಸ್ಟ್ಲಿ ನ್ಯೂಸ್ ಪೇಪರ್ ಅಲ್ಲಿ ಓದಕ್ಕಿಂತ ಮುಂಚೆ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರಿ ಅಂತ ಅನ್ಸುತ್ತೆ. ಸೊ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ದೃಶ್ಯನ ನೀವು ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ತಿಳಿಸ್ಕೊಡಿ. ಶ್ರೀಧರ್, ನೀವ್ ಹೇಳಿ. ಹೇಳ್ತೀನಿ. ಆಕ್ಚುಲಿ ಏನ್ ಫಸ್ಟ್ ಕೇಳಿದ ತಕ್ಷಣ ಹೌದು ಅದೇನ್ ಶಾಕ್ ಅನ್ನಿಸ್ಲಿಲ್ಲ. ಯಾಕಂದ್ರೆ ಡೈಲಿ ಲೈಫ್ ರಿಲೇಟ್ ಆಗುತ್ತೆ ನಮ್ಗೂನು. ಇದು ಎಲ್ಲಾ ಕಡೆನೂ ಇದು ನಾವು ಅನುಭವಿಸ್ತಾ ಇರೋದೆ. ನಾವು ಓದಿರೋರು ನಮ್ಗೆ ಒಂದೊಂದ್ಸರಿ ಹ್ಯಾಂಡಲ್ ಮಾಡಕ್ ಆಗಲ್ಲ. ತುಂಬಾ ಜನ ಬ್ಯಾಂಕ್ಗಳಿಗೆ ಬರೋರು, ಆಮೇಲೆ ಈ ತರ ಯಾವ್ದೇ ಒಂದು ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಹೋಗೋರು, ಎಷ್ಟೊಂದ್ ಜನ ಓದಿರಲ್ಲ, ಎಷ್ಟೊಂದ್ ಜನಕ್ಕೆ ವಿದ್ಯಾಭ್ಯಾಸ ಇರಲ್ಲ, ಆಮೇಲೆ ಎಷ್ಟೊಂದ್ ಜನಕ್ಕೆ ಅವ್ರನ್ನ ಎದುರಿಸೋ ಶಕ್ತಿನೂ ಇರಲ್ಲ. ಇವರೆಲ್ಲ ಎಷ್ಟ್ ಕಷ್ಟ ಅನುಭವಿಸ್ತಾ ಇರ್ತಾರೆ. ಸೊ ಅದಕ್ಕೆ ನಾವೇನಂದ್ರೆ ಅಟ್ಲೀಸ್ಟ್ ನಾವು ಓದಿರೋರು, ನಾವು ಧೈರ್ಯ ತೋರಿಸಿ, ಆಮೇಲೆ ಅವ್ರು ಯಾರು ಅವತ್ ವಿಡಿಯೋ ಮಾಡಿದ್ದಾರೆ ಅವ್ರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರು ಈ ತರ ಧೈರ್ಯ ತೋರಿಸ್ಬೇಕು. ಎಲ್ಲ ಸಾರ್ವಜನಿಕರಿಗೂ ಹೇಳೋದಿಷ್ಟೇ ನಾನು, ಯಾರು ಧೈರ್ಯ ಕಳ್ಕೊಂಬೇಡಿ. ಆಮೇಲೆ ಕರ್ನಾಟಕ ನಮ್ದೇ, ಇದು ಕನ್ನಡ ನಮ್ದು, ಕರ್ನಾಟಕ ನಮ್ದು. ಆಮೇಲೆ ಆ ಹೆಮ್ಮೆನ್ ಅದೇ ತರ ಉಳಿಸ್ಕೊಂಡು ಧೈರ್ಯ ಕೆಡದೆ, ಧೃತಿ ಕೆಡದೆ, ದಯವಿಟ್ಟು ಎಲ್ಲರೂ ಇಂಥ ವಿಷಯಗಳನ್ನ ಮೇಲಕ್ಕೆ ತಗೊಂಬನ್ನಿ. ಆಮೇಲೆ ಎಲ್ಲೂ ಎಕ್ಸಾಗರೇಟ್ ಮಾಡ್ಬೇಕಿಲ್ಲ.
ಸರಿ ಮಾಡೋದಕ್ಕೆ ಟ್ರೈ ಮಾಡಿ. ಆಮೇಲೆ ಸೊ ನಂದ್ ಅದೇ ಎವ್ರಿ ಡೇ ನನ್ಗೆ ರಿಲೇಟ್ ಮಾಡ್ಕೊಂತೀನಿ, ನನ್ಗೆ ನನ್ ಸುತ್ತಮುತ್ತ ನೋಡೋದಕ್ಕೆ ರಿಲೇಟ್ ಮಾಡ್ಕೊಂತೀನಿ. ಇದು ಇಷ್ಟ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ. ಫಸ್ಟ್ ಗ್ಲಾನ್ಸ್ ಅಲ್ಲಿ. ಹರೀಶ್, ನಿಮ್ಗೇನು ಅನ್ನಿಸ್ತು? ಸರ್, ನಾನೊಬ್ಬ ಐ ಟಿಯಲ್ಲಿ ವರ್ಕ್ ಮಾಡ್ತಿರೋಂಥ ಒಬ್ಬ ಕಾರ್ಯಕರ್ತನಾಗಿ ಡೈಲಿ ಲೈಫಲ್ಲಿ BMTC ಬಸ್ಸಲ್ಲಿ ಹೋಗ್ತೀವಿ, ಓಡಾಡ್ತಿರ್ತೀವಿ, ಕೆಲವು ಕಡೆ ನೋಡ್ತಿರ್ತಿದ್ದೆ. ಇವಾಗ ಕಂಡಕ್ಟರ್ ಅವ್ನ್ ಕನ್ನಡ ಮಾತ್ರ ಬರ್ತದೆ, ಅವಶ್ಯಕತೆ ಇಲ್ಲ ಅವ್ನಿಗೆ ಹಿಂದಿ ಬರ್ಬೇಕು ಅಥವಾ ಇಂಗ್ಲಿಷ್ ಬರ್ಬೇಕು ಅಂತ. ನಿಜ. ಏನಾಗ್ತಿದೆ ಅಂದ್ರೆ ಕೆಲವೊಂದ್ ಕಡೆ ಇವಾಗ ನನ್ಗೆ ಬೇಜಾರಾಗ್ತಿರೋದು, ಇವಾಗ ರಿಯಲೈಸ್ ಮಾಡ್ಕೊಂಡ್ರೆ ಇದನ್ನ ನೋಡಿ, ಎಲ್ಲ ಒಂದ್ ಕಡೆ ಖಂಡಿಸ್ಬೇಕಿತ್ತು ಮುಂಚೆಯಿಂದಾನೆ. ಹೌದು. ಪ್ರತಿ ದಿವಸ ಖಂಡಿಸ್ಬೇಕು ಅನ್ಕೊಂಡ್ರೆ ದಿನ ಜಗಳ ಮಾಡ್ಕೊಂಡು ಆಫೀಸ್ಗೆ ಹೋಗಕ್ ನಮಗೂ ಇಷ್ಟ ಆಗಲ್ಲ. ಹೌದೌದು. ಇದು ಯಾವಾಗ ನನ್ಗೆ ಬೇಜಾರ್ ಮಾಡ್ಸುತ್ತೆ ಅಂದ್ರೆ, ನಾನು ಕುರುಡು ಭಾಷಾ ಪ್ರಿಯ ಅಲ್ಲ, ಬಟ್ ನಾನು ಮಿನಿಮಮ್ ಎಕ್ಸ್ಪೆಕ್ಟ್, ನಾನು ಮುಂಬೈಲಿದ್ದೆ, ಅಲ್ಲಿ ನಾನು ಮರಾಠಿ ನಾನು ಅಟ್ಲೀಸ್ಟ್ ಅವ್ರಿಗೆ ಟ್ರೈ ಮಾಡ್ತಿದ್ದೆ, ನನ್ಗೆ ಗೊತ್ತಿರೋಷ್ಟು ಮರಾಠಿ ಟ್ರೈ ಮಾಡಿ ಅಥವಾ ಅರ್ಧ ಹಿಂದಿ ಮಿಕ್ಸ್ ಮಾಡಿ ಮಾತಾಡ್ಲಿಕ್ಕೆ. ಬಟ್ ಅವ್ರಿಗೆ ಯಾವತ್ತೂ ನಾನು ಹೇಳಿಲ್ಲ ನಾನು ಮರಾಠಿ ಕಲಿಯಲ್ಲ ಗುರು, ನಾನು ಮಾತಾಡಲ್ಲ ಅಂತ. ಬಟ್ ಆಕ್ಚುಲಿ ನಾನಲ್ಲಿ ಕೆಲಸ ಮಾಡ್ತಿದ್ದು ಯಾವ್ದೋ ಒಂದು ಕಂಪ್ನಿಗೆ, ಅಲ್ಲಿ ಮಾತ್ರ ಆಗಿದ್ದಂತ ಕಂಪ್ನಿಗೆ ನನ್ನ ಅವಶ್ಯಕತೆ ಅದು. ನಾನು ಜಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಿರೋದು, ಯಾರೇ ಆಗ್ಲಿ, ಈಗ ಒಬ್ಬ ಎಂಪ್ಲಾಯಿ ಬಂದಿದ್ಲಲ್ಲಿ, ಆಕೆಗೆ ನಮ್ಮ ಕನ್ನಡಿಗರು ಸುಹಾಸ್ ನನ್ನ ಹತ್ರ ಆಲ್ರೆಡಿ ಮಾತಾಡ್ದಂಗೆ ಕ್ಲೈಂಟ್ಸ್, ನಾವು ಬಿಸ್ನೆಸ್ ಕೊಡ್ತಿರೋದು ಕನ್ನಡದ ರೈತರಿರ್ಬೋದು, ಬೇರೆ ವ್ಯಾಪಾರಿಗಳಿರ್ಬೋದು, ಬೇರೆ ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ಬೋದು, ಕ್ಲೈಂಟ್ಸ್ ಅವರು. ಸೊ ಅವ್ರನ್ನ ಸ್ಯಾಟಿಸ್ಫೈ ಮಾಡ್ಬೇಕು. ಯಾವಾಗ ಬಿಸ್ನೆಸ್ ಯಾವಾಗ ಬರುತ್ತೆ, ಬೇಸಿಕ್ ಪ್ರೊಫೆಷನಲ್ ಎಥಿಕ್ಸ್ ಮಗ, ಇದು ಬೇಸಿಕ್ ಪ್ರೊಫೆಷನಲ್ ಎಥಿಕ್ಸ್. ನಾನು ಅನ್ಕೊಂಡಿದ್ದೆ ಅವ್ರಿಗೆ ಟ್ರೈನಿಂಗ್ ಅಲ್ಲಿ ಕಲ್ಸಿರ್ತಾರೆ ಅಂತ. ನಾನು ಫೇಲ್ ಆಗಿದೆ SBI PO ಆಫೀಸ್ ಬರೆದು, ಬಟ್ ನನ್ಗೆ ಅರ್ಥ ಆಗಿಲ್ಲ, ಅದಕ್ಕಿಂತ ಚೆನ್ನಾಗಿ ಕಲ್ತಿದ್ದೀನಿ ಅನ್ಸ್ತಿದೆ ಈಗ. ಬಟ್ ಇದು ಎಲ್ಲ ಒಂದ್ ಕಡೆ ಏನಾಯ್ತು ಅಂದ್ರೆ, ಯಾವ್ದೋ ಒಂದ್ ಮೂಮೆಂಟ್ ಅಲ್ಲಿ ಬ್ಯಾಡ್ದಿರೋದನ್ನ ಮೂಮೆಂಟ್ರಿ ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕೂ ಅಥವಾ ಫೋಕಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಳ್ಳೋದು ಬೇರೆ ರೀತಿ ಆದ್ರೆ, ಲಾಜಿಕಲ್ ನಡೀತಿರೋದು ಇವಾಗ ಏನ್ ನೀನ್ ಫೋಕಸ್ ಮಾಡ್ತೀಯಾ, ತುಂಬಾ ಅವಶ್ಯಕತೆ ಇದ್ದಂಥದ್ದು. ಈಗ ದಿನ ಬೇಜಾರಾಗುತ್ತೆ. ಬಟ್ ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಲೇಟ್ ಆಗಿ ಹೋಗ್ತಿದ್ವಿ, ಇನ್ನೊಂದು ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ, ಅದ್ರಲ್ಲಿ ಇದನ್ನ ಜಗಳ ಕೇಳಿದ್ ನಿಂತ್ಕೊಳ್ಳೋಣ, ನಾವು ಇಗ್ನೋರ್ ಮಾಡಿದ್ವಿ. ಬಟ್ ಕನ್ನಡಿಗರು ನಂತರ ತುಂಬಾ ಜನ ಇದ್ದಾರೆ. ನಾನು ಯಾಕೆ ಫೋಕಸ್ ಮಾಡಿ ಇದೊಂದು ಪಾಯಿಂಟ್ ಯಾಕೆ ಹೇಳಿದೆ ಅಂದ್ರೆ, ತುಂಬಾ ಜನ ಕೋರಿಲೇಟ್ ಮಾಡ್ತಾರೆ ಅಂತ. ತುಂಬಾ ಜನ ಅನ್ಸುತ್ತೆ ನಾನು ಇದನ್ನ ಹೇಳ್ಬೇಕಿತ್ತಲ್ಲ, ನಾನು ಯಾಕೆ ಹೇಳಿಲ್ಲ. ಕೆಲವೊಂದ್ಸಲಿ ಒಂದು 10% ನೆಗೆಟಿವ್ ಇನ್ಸಿಡೆಂಟ್ಸ್ ಇದೆ. ಸಾರಿ ಶ್ರೀಧರ್, ನಾನು ಒಂದು 2 minutes ಜಾಸ್ತಿ ತಗೊಂತೀನಿ. ಚೆನ್ನಾಗಿದೆ ಮಾತಾಡೋ. ಬೇರೆಯವರು ರಿಯಾಕ್ಟ್ ಮಾಡ್ಬೇಕಾದ್ರೆ ಹೆಂಗ್ ಅನ್ಸುತ್ತೆ ಅಂದ್ರೆ, ನನ್ಗನ್ಸೋದು ಗುರು ನಿಜವಾಗ್ಲೂ ಅವಶ್ಯಕತೆನ ನಾನು ಈಗ ರಿಯಾಕ್ಟ್ ಮಾಡ್ತಿರೋದು. ನನಗೆ ಐಟಿಲಿ ವರ್ಕ್ ಮಾಡ್ತೀನಿ, ಐಟಿಲಿ ನಮ್ ಕೊಲೀಗ್ಸ್ ಬೇರೆ ಬೇರೆ ಲ್ಯಾಂಗ್ವೇಜ್ ಅವರು ಇರ್ತಾರೆ. ನಾನು ಸ್ಟ್ರೆಸ್ ಮಾಡ್ತಿಲ್ಲ ಅವರಿಗೆ, ಅಟ್ಲೀಸ್ಟ್ ಬೇಸಿಕ್ಸ್ ಸಣ್ಣ ಪುಟ್ಟ ಎಲ್ಲಿ ನೀವು ತಿದ್ಕೊಂಡು ಹೋಗ್ಬೋದು ಅಲ್ಲಿ ತಿದ್ಕೊಂಡು ಹೋಗಿ. ನಾನು ಅಕಸ್ಮಾತ್ ನಾನು ಮುಂಬೈಲಿದ್ದು ಅಥವಾ ಮಧ್ಯಪ್ರದೇಶದಲ್ಲಿದ್ದು ಯಾರೋ ಬಂದು ಹಿಂದಿ ಮಾತಾಡೋ ನಾನು ಹೆಸಿಟೇಟ್ ಮಾಡಲ್ಲ, ಹಿಂದಿಲೇ ಮಾತಾಡ್ತೀನಿ, ಇಲ್ಲ ಮಾತಾಡಕ್ಕೆ ಹೋಗಲ್ಲ. ತಮಿಳ್ನಾಡಿಗೆ ಹೋಗಿ ನೀನು ಕನ್ನಡದಲ್ಲಿ ಮಾತಾಡಕ್ಕಾಗತ್ತಾ, ಇಂಗ್ಲೀಷಲ್ಲಿ ಮಾತಾಡ್ಬೇಕು, ಅದು ಕೇಳಿಸ್ಕೊಳ್ಳಲ್ಲ. ನೋಡಿದ್ದು ಅಂತ ಹೇಳ್ತೀನಿ. ಐ ಆಮ್ ನಾಟ್ ಫೋಕಸಿಂಗ್. ಒಂದು ಸಣ್ಣ ಪಾಯಿಂಟ್ ಏನಪ್ಪಾ ಅಂದ್ರೆ, ನಂದು ಇದನ್ನ ಒಂಥರ ಫೋಕಸ್ ಮಾಡ್ಬೇಕಾದ್ರೆ ಬೇರೆ ಕಡೆ, ಈಗ ಲಾಸ್ಟ್ ಸೋನು ನಿಗಮ್ದು ಒಂದು ಇನ್ಸಿಡೆಂಟ್ ಅಲ್ಲಿ ಒಂಥರ ಪೋರ್ಟ್ರೇ ಮಾಡಿ ತೋರಿಸ್ದಂಗೈತೆ. ಕನ್ನಡದಲ್ಲಿ ಮಾತ್ರ ಹಂಗೆ ಮಾಡ್ತಿದೀವಲ್ಲ, ಎಲ್ಲೋ ಒಂದ್ ಕಡೆ ನಮ್ದು ಒಂದು ಭಾಷಾ ಪ್ರೀತಿ ಸಣ್ಣದಾಗಿರೋದು. ಆಕ್ಚುಲಿ ಕನ್ನಡರು ತುಂಬಾ ಹೃದಯವಂತರು ನಮ್ಗೆ ಗೊತ್ತಿದಂಗೆ. ಅದು ಒಂದು ಕಾಮಿಡಿ ಕೋಟ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಕೋಮಲ್ ಒಂದು ಮೂವಿಯಲ್ಲಿ ಒಂದಿದೆ, ಕೆಚ್ಚದೆ ಕನ್ನಡಿಗರು ಕಚ್ಚಿದ್ರು ಮುಚ್ಕೊಂಡಿರ್ತೀವಿ ಅಂತ. ಬೇರೆ ಕಡೆ ಸೊಳ್ಳೆಗಳೆಲ್ಲ ಕರ್ನಾಟಕಕ್ಕೆ ಬಂದ್ಬಿಟ್ಟು ಹಾಕೊಂಡ್ರು, ಜಾಗ ಕೊಟ್ಟೋ ಇನ್ನೊಂದು ಕೊಟ್ಟೋ ಜಾಬ್ ಕೊಟ್ಟೋ ರಕ್ತನೂ ಕೊಡಲ್ಲ ಅಂತ. ಅದು ಆಕ್ಚುಲಿ ಹಂಗೆ ಆಗ್ಬಿಟ್ಟಿದೆ ಈಗ, ರಕ್ತ ಕುಡಿಯೋದೊಂದು ಬಾಕಿ. ಮಾತಾಡಿ. ಅದೇ ನಿಮ್ಮಿಬ್ರದ್ದು ಏನು ವ್ಯೂ ಪಾಯಿಂಟ್ ಏನಿದೆ ಅದನ್ನ ಕೇಳಿಸ್ಕೊಂಡೆ. ನಂದು ಕೂಡ ಅದೇ ರೀತಿ ಒಂದು ವ್ಯೂ ಪಾಯಿಂಟ್ ಆಗಿರುತ್ತೆ. ಬಟ್ ಆದರೆ ನಾನು ಇನ್ನೊಂದು ಪರ್ಸ್ಪೆಕ್ಟಿವಿಂದ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ, ಪ್ರೊಫೆಷನಲ್ ಎಥಿಕ್ಸ್ ಪರ್ಸ್ಪೆಕ್ಟಿವಿಂದ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಕ್ಲಯಂಟ್ ಮಗ, ನಾನು ಜಪಾನಲ್ಲಿ 10 ವರ್ಷದಿಂದ ಜಪಾನಲ್ಲಿ ಉಳ್ಕೊಂಡಿದ್ದೇನೆ. ಕ್ಲಯಂಟ್ನ ಒಬ್ಬ ದೇವರು ಸಮಾನ ಅಂತ ನೋಡೋವಂಥ ಒಂದು ದೇಶ ಇದು. ನೀನು ಅದೇನಕ್ಕೆ ಆ ಮಹಿಳೆ, ಕನ್ನಡ ಬರೆದಿರೋ ಮಹಿಳೆನ ಈ ಆನೇಕಲ್ ತಾಲೂಕಲ್ಲಿರೋಂಥ ಚಂದ್ರಾಪುರದಲ್ಲಿ ಫಸ್ಟ್ ಆಫ್ ಆಲ್ ಏನಕ್ಕೆ ಡಿಪ್ಲಾಯ್ ಮಾಡಿದ್ದಾರೆ SBI ಅವರು ಅಂತ ನನಗೆ ಗೊತ್ತಿಲ್ಲ. ಆಯಿತು, ಡಿಪ್ಲಾಯ್ ಮಾಡಿದ್ದಾರೆ.
ಅದಾದ್ಮೇಲೆ ಆ ಒಂದು ಏನು ಮಹಿಳೆ ಇದ್ದಾರೆ ಅವರ ಪ್ರೊಫೆಷ್ನಲ್ ಎಥಿಕ್ಸನ್ನು ಕರೆಕ್ಟಾಗಿ ತಿಳ್ಕೊಂಡು ಒಳ್ಳೆ ರೀತಿ ಕೆಲಸ ಮಾಡೋ ಒಂದು ಕೆಪಾಸಿಟಿ ಇದೆ ಅನ್ನೋ ಒಂದು ಏನು ಕಾನ್ಫಿಡೆನ್ಸ್ ಮೇಲೆ ಆ ಒಂದು ಊರಿಗೆ ಡಿಪ್ಲಾಯ್ ಮಾಡಿದರೆ ಮಾಡಿರ್ಬೋದು. ಬಟ್ ಆ ಯಂಗ್ಸ್ ಏನು ಇವತ್ತಿನ ದಿನ ತೋರಿಸಿದ್ದಾರೆ ಅಂದರೆ ಆ ಕೆಪಾಸಿಟಿ ಆ ಯಂಗ್ಸಲ್ಲಿ ಇಲ್ಲ ಅನ್ನೋದನ್ನು ತೋರಿಸಿರೋದು. ಯಾಕೆಂದರೆ ಯಾರೇ ಒಬ್ಬ ಕ್ಲೈಂಟ್ ಬಂದ್ರೂ ನೀನು ಕ್ಲೈಂಟಿಗೆ ಕರೆಕ್ಟಾಗೆ ಸರ್ವಿಸ್ ಕೊಡ್ಬೇಕು. ನೀನು ಆ ಸರ್ವಿಸ್ ಕೊಡೋದ್ರಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬಂದು ಭಾಷೆ. ನಿನಗೆ ಭಾಷೆನೇ ಬರೋದಿಲ್ಲ ಅಂದರೆ ಆ ಕ್ಲೈಂಟಿಗೆ ಫಸ್ಟ್ ಆಫ್ ಆಲ್ ನೀನು ಕ್ಲೈಂಟ್ ಫೇಸಿಂಗ್ ಏನು ಪೊಸಿಷನಲ್ಲಿರುತ್ತೆ, ಜಾಬ್ ಪೊಸಿಷನ್ಗಳೇನಿದ್ದಾವೆ ಆ ಜಾಬ್ ಪೊಸಿಷನ್ಗಳನ್ನ ಕೊಡಲೇಬಾರ್ದು ಫಸ್ಟ್ ಆಫ್ ಆಲ್. ನನಗೆ ಅಲ್ಲಿ ಎಷ್ಟು ಜನ ಹಿಂದಿ ಮಾತಾಡೋ ಜನರಾಗಲಿ ಇಲ್ಲದ್ರೆ ಕನ್ನಡ ಬರ್ದೇ ಇರೋ ಜನಗಳು ಎಷ್ಟು ಜನ ಹೋಗ್ತಾರೆ ಆ ಊರಲ್ಲಿ ಅಂತ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ಹಿಂದಿನೇ ಮಾತೃಭಾಷೆ ಆಗಿರೋಂಥ ಜನಗಳು ಒಂದಷ್ಟು ಜನ ಬರ್ತಿದ್ರೆ ಓಕೆ, ಆ ಯಂಗ್ಸಿಗೆ ಅಲ್ಲಿ ಡಿಪ್ಲಾಯ್ ಮಾಡಿರೋದಕ್ಕೆ ಒಂದು ಕಾರಣ ಇದೆ ಅಂತ ಅನ್ಕೊಬೋದು. ಬಟ್ ಅಲ್ಲಿ ನನಗೆ ಆ ಒಂದು ತಾಲೂಕಲ್ಲಿ ಆ ಒಂದು ಊರು ಏನಿದೆ ಚಂದ್ರಪುರ ಏನಿದೆ ಅಲ್ಲಿ ಹಿಂದಿ ಬರೋವಂಥ ಜನಗಳು ಹೋಗ್ತಾರೆ ಅಂತ ನನಗೆ ಯಾರಾದರೂ ಹೇಳಿದ್ರೆ ಅದು ನನಗೆ ಸುಳ್ಳು ಅನಿಸುತ್ತೆ. ಅಲ್ಲಿ ಮೋಸ್ಟ್ಲಿ ಕನ್ನಡ ಮಾತಾಡೋರು ಜಾಸ್ತಿ ಇರ್ತಾರೆ. ತಮಿಳ್ನಾಡು ಬಾರ್ಡ್ರಿಂದ ಹತ್ರ ಇರೋದ್ರಿಂದ ತಮಿಳ್ ಮಾತಾಡೋರು ಒಂದಷ್ಟು ಜನ ಇರ್ಬೋದು. ತೆಲುಗು ಬಾರ್ಡ್ರೂ ಏನು ಅಷ್ಟೇನು ದೂರ ಏನಿಲ್ಲ. ಅಲ್ಲಿ ತೆಲುಗು ಮಾತಾಡೋರು ಕೂಡ ಬಾರ್ಡ್ರ್ ಏರಿಯಾ ಆಗಿರೋದ್ರಿಂದ ಇರ್ಬೋದು. ಅದೇ ಹಿಂದಿ ಮಾತೃಭಾಷೆ ಅನ್ನೋ ಜನಗಳು ತುಂಬಾ ಕಮ್ಮಿ ಅಂತ ಅನ್ಕೊಂತೀನಿ. ಹಾಗಾಗಿ ಯಂಗ್ಸನ್ನ ಅಲ್ಲಿ ಡಿಪ್ಲಾಯ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಓಕೆ, ಇಲ್ಲಿ ಒಬ್ಬ ಈ ಒಂದು ಏನು ಸನ್ನಿವೇಶ ಇದೆ, ಈ ಒಂದು ಏನು ಸಿನಾರಿಯೋ ಏನಿದೆ, ಇಲ್ಲಿ ಒಬ್ಬ ಕನ್ನಡ ಮಾತಾಡೋಂಥ ಕ್ಲೈಂಟ್ ಅಲ್ಲೋಗಿ ನನಗೆ ಕನ್ನಡದಲ್ಲಿ ಸರ್ವಿಸ್ ಕೊಡಿ ಅಂತ ಅಂದಮೇಲೆ ಕನ್ನಡ ಮಾತಾಡೋಂಥ ಏನು ಫ್ರಂಟ್ ಫೇಸಿಂಗ್ ಏನು ಸರ್ವಿಸ್ ಪ್ರೊವೈಡರ್ ಏನಿರ್ತಾರೆ ಅವ್ರನ್ನ ಕಳಿಸೋದು ಯಾವುದೇ ಒಂದು ಸಿಂಪಲ್ ಬಿಸ್ನೆಸ್ ಆದ್ರೂ ಅದು ಒಂದು ಬೇಸಿಕ್ ಏನು ಬಿಸ್ನೆಸ್ ಪ್ರೊವೈಡರ್ಸ್ ಏನಿರ್ತಾರೆ ಅವ್ರದ್ದೊಂದು ಬೇಸಿಕ್ ಬಿಸ್ನೆಸ್ ಮಾಡೋದಾಗಿರ್ಬೇಕು. ಅವ್ರು ಕನ್ನಡದಲ್ಲಿ ನಂಗೆ ಸರ್ವಿಸ್ ಕೊಡಿ, ಕರ್ನಾಟಕ ಇದೆ ಅಂದಮೇಲೆ ಕನ್ನಡದಲ್ಲಿ ಸರ್ವಿಸ್ ಕೊಡೋಂಥ ಒಂದು ಕೆಪಾಸಿಟಿ ಇದ್ದರೆ ಅಲ್ಲಿ ಅವರು ಬಿಸ್ನೆಸ್ಸನ್ನು ಓಡಿಸ್ಬೇಕು. ಇಲ್ಲಾಂದರೆ ಆ ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಿ ಮನೆಗೆ ಹೋಗ್ಬೇಕು. ಈ ನನ್ನ ಕನ್ನಡದಲ್ಲಿ ಸರ್ವಿಸ್ ಕೊಡಿ ಅಂತ ಹೇಳಿದ್ಮೇಲೆ ಆ ಕ್ಲೈಂಟ್ ಫೇಸಿಂಗ್ ಪೊಸಿಷನ್ಲಿದ್ದಂಥ ಮಹಿಳೆ ಏನು ಹೇಳಿದೆ ಅಂದರೆ ನಾನು ಕನ್ನಡ ಮಾತಾಡೋದೇ ಇಲ್ಲ ಅಂತ ಹೇಳಿರೋದು. ಇದು ಒಂದು ಬೇಸಿಕ್ಕಾಗೆ ಬಂದು ಈ ಏನಂತೀವಿ ಪ್ರೊಫೆಷನಲ್ ಎಥಿಕ್ಸ್ ಏನಿದೆ ಅದು ಫಸ್ಟ್ ಆಫ್ ಆಲ್ ಒಂದು ಚೂರು ಕೂಡ ಪ್ರೊಫೆಷನಲ್ ಎಥಿಕ್ ತೋರಿಸಿಲ್ಲ. ಇನ್ನೊಂದು ಬಂದು ತುಂಬಾ ಸೆನ್ಸ್ಲೆಸ್ ಆಗಿ ಮಾತಾಡಿರೋದು. ಯಾಕೆಂದರೆ ನೀನು ಕರ್ನಾಟಕದಲ್ಲೂ ಇದ್ದೆ, ಆ ಕ್ಲೈಂಟ್ ಬಂದು ನಾನು ಕನ್ನಡದಲ್ಲೇ ನಿನಗೆ ಸರ್ವಿಸ್ ಕನ್ನಡದಲ್ಲಿ ನಾನು ನೀನಾದರೆ ನಾವು ಇಂಗ್ಲೀಷ್ ಮೀಡಿಯಮ್ಗೆ ಓದಿದ್ದೀವಿ ಒಂದಷ್ಟು ವರ್ಷಗಳು, ಇಂಗ್ಲೀಷ್ ಮಾತಾಡ್ತೀವಿ, ಕೊಲೀಗ್ಸ್ ಜೊತೆ ಇಂಗ್ಲೀಷಲ್ಲಿ ಮಾತಾಡ್ತೀವಿ, ನಾವು ಬೇಕಾದ್ರೆ ಇಂಗ್ಲೀಷಲ್ಲಿ ಹೌದು. ಹೌದು. ಸೊ ಇದು ಈ ಒಂದು ಪರ್ಸ್ಪೆಕ್ಟಿವ್ ಇಂದ ನಾನು ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ. ಫಸ್ಟ್ ಆಫ್ ಆಲ್ ಬೇಸಿಕ್ ಪ್ರೊಫೆಷನಲ್ ಎಥಿಕ್ಸ್ ಇಲ್ಲ. ಸೆಕೆಂಡ್ಲಿ ಬಂದೆ ಒಂದು ಕಾಮನ್ ಸೆನ್ಸ್ ಇಲ್ಲ. ಜನಗಳಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು. ನೀನು ಸಾಮಾನ್ಯ ಜನಗಳು ನೀನು ರೋಡಲ್ಲಿ ಓಡಾಡ್ಬೇಕಾದ್ರೆ ಏನು ಸಾಮಾನ್ಯ ಜನಗಳು ಸಿಗ್ತಾರೆ ಅವ್ರಿಗೆ ನೀನು ರೆಸ್ಪೆಕ್ಟ್ ಕೊಡಬೇಕು. ನಿನ್ನ ಕ್ಲೈಂಟಿಗೆ ನೀನು ಇನ್ನೂ ತುಂಬ ರೆಸ್ಪೆಕ್ಟ್ ಕೊಡಬೇಕು. ಅದು ಆ ರೀತಿ ಒಂದು ಈ ಮಾಡರ್ನ್ ಸೊಸೈಟಿ ಮಿನಿಮಮ್ ಸ್ಟ್ಯಾಂಡರ್ಡ್ಸು, ಆ ಒಂದು ಮಾಡರ್ನ್ ಸೊಸೈಟಿಯಲ್ಲಿ ನೀನು ಕೆಲಸ ಮಾಡ್ತಾ SBI ಅಂತ ದೊಡ್ಡ ಬ್ಯಾಂಕು, ನ್ಯಾಷನಲ್ ಬ್ಯಾಂಕ್ ಅದು, ಅಲ್ಲಿ ಕೆಲಸ ಮಾಡ್ತಾರ ನೀನು ಈ ರೀತಿ ಮಾತಾಡಿದೀಯ ಅಂದರೆ ತುಂಬಾ ನಾಚಿಕೆ ಆಗೋಂಥ ಒಂದು ವಿಷಯ ಅಂತ ನನಗನ್ಸುತ್ತೆ. ಆಬ್ವಿಯಸ್ಲಿ ಆಕ್ಚುಲಿ ಅದನ್ನೇ ಈವನ್ ನಮಗೂ ಒಂದಷ್ಟು ಯೋಚನೆಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಕನ್ನಡದವ್ರು ಯಾರಿಗೂ ಆ ಶಕ್ತಿ ಇಲ್ವಾ ಬ್ಯಾಂಕಲ್ಲಿ ಕೆಲಸ ಮಾಡೋಷ್ಟು? ಆಮೇಲೆ ಇದು ನಾವು ಹೌದು ಅಲ್ಲ, ಇದು ನಾವು ಕಡಿಮೆ ನೋಡ್ತಾ ಇಲ್ಲ. ಇದು ತುಂಬಾ ತುಂಬಾ ಕೇಸಸ್ ಎಲ್ಲೋದ್ರೂ ನಮ್ ಕನ್ನಡದವ್ರು ಇರಲ್ಲ, ಅಥವಾ ಕನ್ನಡದವ್ರನ್ನ ಎಲ್ಲಾರು ಬೇರೆ ಸ್ಟೇಟ್ ಅಲ್ಲಿ ಏನಾದ್ರು ನಾವು ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಅದನ್ನು ಇಲ್ಲ, ಅದು ಸುಳ್ಳಿದೆ. ಸೊ ನಮ್ಗೆ ಅದನ್ನ ಫೀಲ್ ಆಗುತ್ತೆ ಏನ್ ನಡೀತಿದೆ, ಯಾಕೆ ಹಿಂಗ ಆಗ್ತಾ ಇದೆ. ಆಮೇಲೆ ಈ ಟೈಮಲ್ಲಿ ನಮ್ಗೆ ಅನ್ಸೋದು ಒಂದಷ್ಟು ರೆಗ್ಯುಲೇಷನ್ಸ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕಾಗತ್ತೆ ಗೌರ್ಮೆಂಟ್ ಕಡೆಯಿಂದ, ಎಸ್ಪೆಷಲಿ ರೀಜನಲ್ ಲ್ಯಾಂಗ್ವೇಜಸ್. ಇಟ್ ಮೈಟ್ ಬಿ ಕನ್ನಡ, ಇಟ್ ಮೈಟ್ ಬಿ ಯಾವುದೇ ಒಂದು ಲ್ಯಾಂಗ್ವೇಜ್ ಇರ್ಬೋದು. ಅದು ಬ್ಯಾಂಕಿಂಗ್ ಸೆಕ್ಟರ್. ಆಮೇಲೆ ಇದು ದುಡ್ಡಿನ ವಿಷಯ.
ಎಷ್ಟೊಂದು ಮಿಸ್ಕಮ್ಯುನಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಹೌದು ಬರೀ ಕನ್ನಡ 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 ಅಥವಾ ಲ್ಯಾಂಗ್ವೇಜ್ ಅಂತ ಅಲ್ಲ ವಿಷಯ ಇಲ್ಲಿ. ಮೀಡಿಯಂ ಅಲ್ಲ ಇನ್ಫ್ಯಾಕ್ಟ್ ಇಲ್ಲಿ. ಒಂದಷ್ಟು ಮಿಸ್ಕಮ್ಯುನಿಕೇಶನ್ಸ್, ಹೌದು, ಒಂದಷ್ಟು ಮಿಸ್ಕಮ್ಯುನಿಕೇಶನ್ ಆಗುತ್ತೆ. ಆಮೇಲೆ ಆಸ್ ಎ ಬಿಸ್ನೆಸ್ ಶ್ರೀಧರ್, ಟ್ರಸ್ಟ್ ಬರೋದು ಯಾವ್ದು ಒಂದು ಜಸ್ಟ್ ಪಾಸಿಟಿವ್ ಆಫ್ ಇವನ್ ಲ್ಯಾಂಗ್ವೇಜ್ ಗೊತ್ತಿಲ್ಲದಾಗ ಮಧ್ಯದಲ್ಲಿ ಇನ್ನೊಬ್ರನ್ನ ನಾವು ಹೆಲ್ಪ್ ತಕೊಂಡ್ರೆ ಅದು ಇನ್ನೊಂದು ಒಂದು ಕ್ರಿಯೇಟೆಡ್ ಲೂಪ್ ಹೋಲ್ ಅಲ್ವಾ ಅದು ಅವ್ರಿಗೆ. ಕ್ರಿಯೇಟೆಡ್ ಲೂಪ್ ಹೋಲ್. ಪ್ಲಸ್ Obviously, ಬ್ಯಾಂಕ್ ಅಲ್ಲಿ ದುಡ್ಡಿನ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೀಯ ನೀನ್. ಯಾವನೋ ಒಬ್ಬ ಥರ್ಡ್ ಪಾರ್ಟಿ ನೀನ್ ಗೊತ್ತಿಲ್ದಿರೋ ಮನುಷ್ಯನ ಮಧ್ಯದಲ್ಲಿ ತಗೊಂಡ್ಬಂದು ನಿನ್ನ ಏನೋ ಪ್ರೈವೇಟ್ ಇನ್ಫಾರ್ಮೇಶನ್ ಇರುತ್ತೆ. ನಿನ್ ದುಡ್ಡು ಅಂದ್ರೆ ಇವತ್ತಿನ ಕಾಲದಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಹೌದು. ಒಂದ್ 20 ವರ್ಷ 30 ವರ್ಷ ಹಿಂದೆ ಹೋದ್ರೆ ಯಾರಾದ್ರೂ ನಿನಗೆ ಬೇಕಾದ್ರೆ ಫ್ರೀಯಾಗೆ ಊಟ ಕೊಟ್ಬಿಡ್ತಿದ್ರು. ಇವತ್ತಿನ ದಿನ ಆ ರೀತಿ ಇಲ್ಲ. ಸೊ ದುಡ್ಡು ನೀರಿಗೂ ಅನ್ನೋದು ದುಡ್ಡು ತುಂಬಾ ಕೊಡ್ಬೇಕು ಇಂಪಾರ್ಟೆಂಟ್. ಈಗ. ದುಡ್ಡಿನ ವಿಷಯ ನೀನು ಯಾರೋ ಗೊತ್ತಿಲ್ದಿರೋ ಮನುಷ್ಯನ ಕರ್ಕೊಂಬಂದೆ ನಿನ್ನ ನಾಡು ನೀನ್ ಮಾತಾಡೋ ಭಾಷೆನ ಮಾತಾಡೋಂಥ ನಾಡಿದು. ಅಲ್ಲಿ ನೀನು ಯಾಕೆ ಯಾವನೋ ಒಬ್ಬ ಹಿಂದಿ ಬರೋನ್ನ ಕರ್ಕೊಂಬಂದೆ ನಿನಗೆ ಕ್ಲೈಂಟಿಗೆ ಸರ್ವಿಸ್ ಕೊಡೋಂಥ ಒಂದು ಪೊಸಿಷನ್ ಇರೋ ಮಹಿಳೆ, ಅವಳಿಗೆ ಕೆಪಾಸಿಟಿ ಇಲ್ಲ, ಅವಳ ಕೆಲಸದಲ್ಲಿ ಇರಬಾರ್ದು ಕೆಪಾಸಿಟಿ ಇಲ್ಲ ಅಂದರೆ ಅವಳು ಜಾಬ್ನ ನೀನು ಈಸಿ ಮಾಡೋಕ್ಕೆ ಯಾರೋ ಒಬ್ಬ ಹಿಂದಿ ಬರೋನ್ನ ಕರ್ಕೊಂಬಂದು ಮಧ್ಯದಲ್ಲೇ ಮಾತಾಡೋಂಥ ಅವಶ್ಯಕತೆ ಇಲ್ವೇ ಇಲ್ಲ ಇಲ್ಲಿ, ಅಲ್ವಾ? ಹೌದು, ನಾನು ರಿಯಾಕ್ಟ್ ಮಾಡ್ಬೇಕಂದ್ರೆ ಹೌದು. ಕೋಪ ಎಲ್ಲಿ ಬರೋದು ಅಂದ್ರೆ ಈಗ ಒಂದೆಲ್ಲ ಈಗ ಒಂದಕ್ಕೊಂದೊಂದಾಗ 15 ದಿವಸದಿಂದ ಇನ್ನೊಂದು ಇದೇ ತರ ಒಂದು ನ್ಯೂಸ್ ಇದಾಗಿತ್ತು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಯಾರೋ ಒಂದು ಸೋನು ನಿಗಮ್ ಬೆಂಗಳೂರು ಬಂದಿದ್ದ, ಅದು ಬೇಲ್ಗಾಮ್ ಅಟ್ಯಾಕ್ ಮಧ್ಯದಲ್ಲಿ. ನಾನು ಹೇಳಿದ್ರೆ ಅನ್ನೆಸೆಸರಿ ಅದನ್ನು ಅವನೇನು ಸ್ಟೇಟ್ಮೆಂಟ್ ಕೊಟ್ಟಿ ಕನ್ನಡ ರಿಲೇಟೆಡ್. ನಾನು ಅಲ್ಲಿ ಫಸ್ಟ್ ಸ್ವಲ್ಪ ಟ್ರಿಗರ್ ಆಯ್ತು. ಏನಕ್ಕೆ ಅಂದ್ರೆ ಸುಮ್ನೆ ತಾನೇ ಇದ್ದಾರೆ ಎಲ್ರು. ಈಗ ಮಳೆ ಬರ್ತಿದೆ, ಬೆಂಗಳೂರು ತುಂಬ್ಕೊಂಡಿದ್ದು, ಎಲ್ಲರೂ ಸಮಾಧಾನವಾಗಿ ಇದ್ದಾರೆ, ಎಲ್ಲೂ ಬೈಕೊಂಡು ಕಿರ್ಚಾಡ್ತಿಲ್ಲ. ಬಟ್ ಇನ್ನೊಂದು ಮಧ್ಯದಲ್ಲಿ ಕೋಪ ಬಂದಿದ್ದಂದ್ರೆ ಫಸ್ಟ್ ಅದಾಯ್ತು, ಮುಂದೆ ಇದು. ನನ್ಗನ್ಸಿದ್ದು ಈಗ ಅವನು ಇವ್ರನ್ನ ಟ್ರಿಗರ್ ಮಾಡ್ತಿದ್ದಾನ ಅಥವಾ ಎಲ್ರು ಅವ್ರಿಗವ್ರೆ ಮನ್ಸಲ್ಲಿ ಅನ್ಕಂತವ್ರ. ಈಗ ನಾವ್ ಹಿಂಗೆ ಏನೇ ರಿಯಾಕ್ಟ್ ಮಾಡಿದ್ರು ಇವ್ರೇನೋ ಇಲ್ಲೇನೋ ಆಗಲ್ಲ. ಒಂದು ದಿವಸ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾರೆ. 4ನೇ ದಿವಸ ಅವನು ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿಯವರು ಏನೋ ಹೇಳ್ತಾರೆ ನಿದ್ದೆ ಮೂಡಲ್ಲಿ, ಅದೇ ನ್ಯೂಸ್ ಆಗುತ್ತೆ. ಅದೇ ಇಂಪಾರ್ಟೆಂಟ್ ಇವರಿಗೆ. ಇನ್ನೊಂದು ನನ್ಗನ್ನಿಸ್ತಿರೋದು ಏನೇನ್ ನಡೀತಿದೆ ಅಲ್ವಾ ಈಗ ಸಣ್ಣ ಪುಟ್ಟ ಸಿಚುವೇಶನ್, ಸಣ್ಣದಲ್ಲ ಇದ ಬೇಕು ಅಂತ ಕೆದಕ್ತಂಗ್ ಆಗ್ತದೆ ನಿಮ್ನ. ಗುರು, ಕಂಪ್ಲೈನ್ಸ್ ಅನ್ನೋದು ನನಗೆ ಅನ್ಸಿದೆ ಶ್ವಾಸ್. ನಾನು ಇಂಜಿನಿಯರಿಂಗ್ ಮುಗಿಸಿ ನನಗೆ ಬೆಂಗಳೂರು ಪ್ರಯಾರಿಟಿ ಕೊಟ್ಟರೆ ಸಿಗ್ತಿರ್ಲಿಲ್ಲ ನನಗೆ ಅದೊಂದು ಲೊಕೇಶನ್. ಅದಕ್ಕೆ ನನಗೆ ಮಿಕ್ಕಿದ್ ಯಾವ್ದೋ ಹಾಕೋದು ಬೇಡ ಅಂತ ನಾನೊಂದು ಪ್ರಯಾರಿಟಿ ಕೊಟ್ಟಿದ್ದೆ ಮುಂಬೈಗೆ. ಇಮಿಡಿಯೇಟ್ ಸಿಕ್ಕಿತ್ತು ನನಗೆ ಟಾಟಾದಲ್ಲಿ ವರ್ಕ್ ಮಾಡ್ಬೇಕಾದ್ರೆ. ಅದ್ರ ಬದಲು ನನ್ನನ್ನು ಇಲ್ಲೇ ತಂದಿದ್ರೆ, ಬೆಂಗಳೂರಿಗೆ ತಂದಿದ್ರೆ, ಅಥವಾ ನಾನು ಬೆಂಗಳೂರಲ್ಲೇ ಸ್ಟಾರ್ಟ್ ಮಾಡಿದ್ರೆ ನನ್ನ ವರ್ಕ್ ಲೈಫ್ನ, ಅದು ಬೇರೆ ಇರ್ತಿತ್ತಲ್ವಾ. ಈಗ ಇದಂದ್ರೆ ಪಾಸಿಟಿವ್ ಆಟಿಟ್ಯೂಡ್. ಎಲ್ಲಿ ಅಂದ್ರೆ ಎಲ್ಲಿ ಇಶ್ಯೂ ಆಯ್ತಿರೋದು ಇದು ಸೇಮ್ ನೀವು ಹೈಲೈಟ್ ಮಾಡಿದಂತ SBI ಮ್ಯಾನೇಜರ್. ಇವಾಗ ಇಲ್ಲಿ ನೇಟಿವ್ಗಳಿಗೆ ಯಾರು ಎಕ್ಸಾಮ್ ಕ್ಲಿಯರ್ ಮಾಡಿರ್ತಾರೆ, ಎಲಿಜಿಬಲ್ ಆಫೀಸರ್ಸ್ ಆಗಿರ್ತಾರೆ, ಅವ್ರಗಳಿಗೆ ಇಲ್ಲಿ ಪ್ರಿಯಾರಿಟಿ ಹಾಕೊಡ್ಬಾರ್ದು. ಇವ್ರ ಲೆಕ್ಕದಲ್ಲಿ ಇವ್ರನ್ನ ನೈರೇ ಮಾಡ್ತಿಲ್ವಾ ಕರ್ನಾಟಕದವ್ರನ್ನ? ನನ್ಗೆ ಇದು ಡೌಟ್ ಬಂದಿರೋದು. ಈಗ ಎಲ್ಲ ಕಡೆ ನ್ಯೂಸ್ ಆಗ್ತಿರೋದ್ರಿಂದ ಗುರು SBI ಮ್ಯಾನೇಜರ್ದು 7 ಕಡೆ ಆಫೀಸಿಂದ ಒಂದು ಕಂಪ್ಲೇಂಟ್ ಬಂತು, ಯಾರು ಕನ್ನಡ ಮಾತಾಡ್ತಿಲ್ಲ ಅಂತ. ಅಂದ್ರೆ 7 ಕಡೆ ಅಟ್ಲೀಸ್ಟ್ 1 ಕಡೆ ಕನ್ನಡ ಜನ ಇರೋದು ಬೇಡವಾ? ಅದು ಕ್ವೆಶ್ಚನೇಬಲ್ ಅಲ್ವಾ ಶ್ರೀಧರ್ ಇದು? ಇನ್ನೊಂದೇನು ಅಂದ್ರೆ ಇದು ಬೆಂಗಳೂರು ಅಂತ ಸಿಟಿಲಿ ಹಾಕಿದ್ರೆ ಒಂದು ಮೀನಿಂಗ್ ಇರ್ಬೋದು ಮಗ, ಯಾಕೆಂದ್ರೆ ಬೆಂಗಳೂರಲ್ಲಿ ಎಲ್ಲಾ ರೀತಿ ಜನಗಳು ಇದ್ದಾರೆ. ಇಂಥ ಚಂದ್ರಾಪುರದಂತ ಊರುಗಳಲ್ಲೇ ನಮ್ಮ ಚನ್ನಪಣ್ಣದಲ್ಲೂ ಕೂಡ ಯಾವಾಗ ಇವಾಗ ಆರೋಹಳ್ಳಿ ಅಂತ ಯಾರು ಬೇರೆ ಭಾಷೆ ಮಾತಾಡೋ ಜನಗಳು ಇರೋದೇ ಇಲ್ಲ ಆರೋಹಳ್ಳಿಲಿ. ಅಲ್ಲಿ ಡಿಪ್ಲಾಯ್ ಮಾಡೋ ಅಂಥ ಅವಶ್ಯಕತೆ ಏನಿದೆ ನನಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ನಾನು ಇನ್ನೊಂದೇನು ಅಂದರೆ ಈ SBI ಅಂತ ಏನು ಬ್ಯಾಂಕ್ ಇದ್ದಾವೆ, ಈ ಬ್ಯಾಂಕು ಗೌರ್ಮೆಂಟ್ ಬ್ಯಾಂಕ್ ಇದು, ಎಲ್ಲರಿಗೂ ಗೊತ್ತಿರೋ ಹಾಗೆ. ಟ್ಯಾಕ್ಸ್ ಮನಿ ಏನು ಕಟ್ತೀವಿ ನಾವು, ಆ ಟ್ಯಾಕ್ಸ್ ಮನಿನ ಉಪಯೋಗಿಸಿ ನಡೆಸ್ತಾರಂಥ ಬ್ಯಾಂಕ್ಗಳಿದು. ಕರ್ನಾಟಕದಿಂದ ಬೇಕಾದಷ್ಟು ಟ್ಯಾಕ್ಸ್ ಮನಿ ಹೋಗುತ್ತೆ. ನಾವು ಎಷ್ಟು ಟ್ಯಾಕ್ಸ್ ಕಟ್ತೀವಿ ಅದರಲ್ಲಿ ಒಂದೇ ಒಂದು ಭಾಗ ಅಷ್ಟೇ ಕರ್ನಾಟಕದಲ್ಲಿ ರೀಇನ್ವೆಸ್ಟ್ ಮಾಡೋದು. ಬೇರೆ ಇನ್ನೇನು ಮಿಕ್ಕಿದೆ ಆ ಕರ್ನಾಟಕದಿಂದ ಕಟ್ತಾರಂಥ ಟ್ಯಾಕ್ಸ್, ಅದನ್ನು ಬೇರೆ ಒಂದಷ್ಟು ರಾಜ್ಯಗಳನ್ನ
ಒಂದು ಡೆವಲಪ್ ಉತ್ತಮ ಮಟ್ಟಿಗೆ ತಗೊಂಬರ್ಬೇಕು ಅಂತೇಳಿ ಬೇರೆ ರಾಜ್ಯಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆ ಒಂದೇನು ದುಡ್ಡಿದೆ ಆ ದುಡ್ಡನ್ನ ಉಪಯೋಗಿಸಿ SBI ಅಂತ ಬ್ಯಾಂಕ್ಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ರೀತಿ ಹೆಚ್ಚಾಗಿ ಟ್ಯಾಕ್ಸನ್ನ ಕಟ್ತಾರಂಥ ಒಂದು ಕರ್ನಾಟಕ ರಾಜ್ಯಕ್ಕೆ ಕನ್ನಡಿಗರು ಕಟ್ತಾರಂಥ ಟ್ಯಾಕ್ಸ್, ಕರ್ನಾಟಕದಲ್ಲಿರೋ ಕನ್ನಡಿಗರು ಅಷ್ಟೇ ಅಲ್ಲ ಎಲ್ಲರೂ ಕಟ್ತಾರೋ ಟ್ಯಾಕ್ಸು. ಈ ಒಂದು ಕರ್ನಾಟಕದಲ್ಲಿ ಈ SBI ಈ ಮಟ್ಟಕ್ಕೆ ಸರ್ವಿಸ್ ಕೊಡ್ತಾ ಇದೆ ಅಂದರೆ ಬೇರೆ ಎಜುಕೇಷನ್ ಅಷ್ಟು ಚೆನ್ನಾಗಿಲ್ದೇ ಇರೋಂಥದ್ದು, ಟ್ಯಾಕ್ಸ್ ಅಷ್ಟು ಇಲ್ದೇ ಇರೋಂಥ ರಾಜ್ಯಗಳಲ್ಲಿ ಇನ್ನು ಯಾವ ಮಟ್ಟಿಗೆ ಕ್ಲೈಂಟ್ ಸರ್ವಿಸ್ ಕೊಡ್ತಾ ಇರ್ಬೋದು ಅಂತ ಅನಿಸುತ್ತೆ ಅಲ್ವಾ? ಇದು ಸುಹಾಸ್, ಮೇಲ್ನೋಟಕ್ಕೆ ನಿನಗೆ ಶ್ರೀಧರ್ ಏನೋ ಹೇಳ್ಬೇಕಿತ್ತ? ನಗಾಡ್ತಿದ್ಯಾ ಸುಮ್ಮನೆ? ಇಲ್ಲ, ಹೇಳು ಪರವಾಗಿಲ್ಲ. ಮೇಲ್ನೋಟಕ್ಕೆ ಹೆಂಗ್ ಕಾಣುತ್ತೆ ಅಂದ್ರೆ ಸುಹಾಸ್, ಇದು ಆಕೆ ಏನೋ ಒಂದು ಉದ್ಭವತನದಲ್ಲಿ ಏನ್ ಮಾಡ್ಕೊತೀರಾ ನೋಡ್ತೀನಿ, ನಾನು ಮಾತಾಡಲ್ಲ, ಹೌದೌದು ಅದೇ ರೀತಿ ಅದು ನಿನ್ಗೆ ನಾರ್ಮಲ್ ಇನ್ನೊಂದು ಸಾರಿ ಸರ್ ನನಗೆ ಆಯ್ತು, ನಾನು ಇವಾಗ ಡಿಪ್ಲಾಯ್ ಆಗಿರ್ಬೋದು, ಬಂದಿದ್ದೀನಿ, 1 ವರ್ಷ ಆಗಿದೆ ಅಥವಾ 2 ವರ್ಷ ಆಗಿದೆ, ಕಲಿತೀನಿ, ಕಷ್ಟ ಕನ್ನಡ ನೀವು ಹೇಳಿ ನಿಮ್ ಸಮಸ್ಯೆ ಏನು, ಅಥವಾ ಇನ್ನೊಬ್ರನ್ನ ಕರ್ಸ್ಕೊಂಡ್ ನಾನು ನಿಮ್ ಸಮಸ್ಯೆ ಕೇಳಿಸ್ಕೊತೀನಿ, ಕನ್ನಡ ಬರೋರು ಇದಾರೆ ಅಂತ ನನ್ಗೆ ಗೊತ್ತಿರೋ ಮಟ್ಟಿಗೆ ಅದನ್ನ ಹ್ಯಾಂಡ್ಲ್ ಮಾಡ್ಬೋದಾಯ್ತು. ಹೌದು, ಬಟ್ ಯಾಕೆ ಮಾಡ್ಲಿಲ್ಲ? ಅದು ಉದ್ದಟತನ. ಯಾಕೆ ಕೋಪ, ಬೇರೆಯವ್ರಿಗೂ ಕೋಪ ಬರೋದು, ಅಥವಾ ನಾನು ಕನ್ನಡಿಗರು ಅದು ಇದು ಅಂತ ಹೇಳಿ? ನಿನಗೆ ಹೇಳ್ತೇನೆ, ನಾನು ಇವತ್ತಿನ ದಿನ ನಾನು ಆ ಒಂದು ಮನುಷ್ಯ ಏನಿದಾನೆ ಆ ಮನುಷ್ಯನ ಜಾಗದಲ್ಲಿ ಏನಾದರೂ ನಾನಿದ್ದಿದ್ರೆ ನಾನು ಹೋಗ್ತೀನಿ, ಯಾವುದೋ ಒಂದು ಬ್ಯಾಂಕ್ಗೆ ಹೋಗ್ತೀನಿ, ನನಗೆ ಯಾವ ಭಾಷೆನೂ ಬರೋಲ್ಲ, ಕನ್ನಡ ಭಾಷೆ ಅಷ್ಟೇ ಬರೋದು. ಈ ಬ್ಯಾಂಕಲ್ಲಿ ನಾನು ಸಾಕಷ್ಟು ವರ್ಷಗಳಿಂದ ನನ್ನ ದುಡ್ಡನ್ನು ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟಿದ್ದೀನಿ. ಆಮೇಲೆ ಒಂದ್ಸಲ ನೀನು ಸೇವಿಂಗ್ಸ್ ಅಕೌಂಟಲ್ಲಿ ದುಡ್ಡು ಇಡ್ತೀಯ, ನೀನು ಕ್ಲೈಂಟ್, ನಿನಗೆ ಮಿನಿಮಮ್ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ತೀಯ. ನೀನು ಅಲ್ಲಿ ನಿನ್ನ ಸೇವಿಂಗ್ಸ್ ಅಕೌಂಟ್ ಇಟ್ಟಿದ್ಮೇಲೆ ನಿನ್ನ ದುಡ್ಡನ್ನ ಬ್ಯಾಂಕಲ್ಲಿ ಇಟ್ಟಿದ್ಯಾ, ಬ್ಯಾಂಕ್ ಆ ದುಡ್ಡನ್ನ ತಗೊಂಡೋಗಿ ಅವ್ರು ಇನ್ನೆಲ್ಲೆಲ್ಲ ಇನ್ವೆಸ್ಟ್ ಮಾಡ್ಕೊತಾರೆ, ಚೆನ್ನಾಗಿ ದುಡ್ಡು ಮಾಡ್ಕೊತಾರೆ. ನೀನು ಅಲ್ಲಿ ಇದ್ಮೇಲೆ ನೀನು ಬೇಸಿಕ್ ಸರ್ವಿಸನ್ನ ನೀನು ಎಕ್ಸ್ಪೆಕ್ಟ್ ಮಾಡಬೇಕು. ನೀನು ಹೋಗ್ತೀಯ ಬ್ಯಾಂಕಿಗೆ, ಅಥವಾ ನಾನು ಈ ಒಂದೇನೋ ಸಿನಾರಿ ಏನಿದೆ ಇದರಲ್ಲಿ ನಾನು ಹೋಗ್ತೇನೆ, ಸರ್ವಿಸ್ ಬೇಕು ನನಗೆ ಒಂದಷ್ಟು ಕೇಳ್ತೀನಿ ನಾನು ನಿಯತ್ತಾಗೆ. ಆಮೇಲೆ ನಂದು ಎಕ್ಸ್ಪೆಕ್ಟೇಷನ್ಸ್ ಏನೋ ಇರುತ್ತೆ. ಒನ್ ಆಫ್ ದ ಎಕ್ಸ್ಪೆಕ್ಟೇಷನ್ಸ್ ಬಂದು ನನಗೆ ಬೇರೆ ಭಾಷೆ ಬರ್ದಿರೋದ್ರಿಂದ ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ಆ ಮಹಿಳೆ ನನಗೆ ಕನ್ನಡದಲ್ಲೇ ರಿಪ್ಲೈ ಮಾಡಲಿಲ್ಲ ಅಂದರೆ ನಾನು ಐ ಹ್ಯಾವ್ ಎವ್ರಿ ರೈಟ್ ಟು ಲೂಸ್ ಮೈ ಪೇಷನ್ಸ್ ಮಗ. ಯಾಕೆಂದ್ರೆ ನನ್ನ ನಾಡಿದು ಹ್ಯುಮ್ಯಾನಿಟಿ. ಅದು ಈಗ ನಿನ್ನ ಎವ್ರಿಬಡಿ ಇಸ್ ಹ್ಯೂಮನ್ ಅಲ್ವಾ, ಎಲ್ರಿಗೂ ಒಂದು ಲೇಯರ್ ಆಫ್ ಪೇಷನ್ಸ್ ಇರುತ್ತೆ. ನಿಜ. ಕೆಲವ್ರಿಗೆ ಟೈಮ್ ತುಂಬಾ ಇಂಪಾರ್ಟೆಂಟ್. ನೀನು ಹೋಗ್ತೀಯ ಅಲ್ಲಿಗೆ, ಇಲ್ಲಿ ಯಾರೋ ಕನ್ನಡ ಮಾತಾಡಿದಾರೆ ಹೆಂಗ್ಸ್ ಇದ್ದಾಳೆ, ಈ ಹೆಂಗ್ಸ್ ಬಂದು ಬ್ಯಾಂಕ್ ಮ್ಯಾನೇಜರ್ ಅಂತೆ, ಕ್ಲೈಂಟ್ ಫೇಸಿಂಗ್ ಜಾಬ್ ಪೊಸಿಷನ್ ಇರೋದು. ನನಗೆ ಟೈಮ್ ಇಂಪಾರ್ಟೆಂಟ್ ಮಗ. ರೈತನೇ ಇರ್ಬೋದು, ಯಾರೇ ಇರ್ಬೋದು, ಒಳ್ಳೆ IT ಕಂಪ್ನಿ CEO ಇರ್ಬೋದು, ಯಾರೇ ಇರ್ಬೋದು, ಟೈಮ್ ಎಲ್ಲವನ್ಗೂ ಇಂಪಾರ್ಟೆಂಟು. ನಾನಲ್ಲಿ ಹೋಗಿ ನನ್ನ ಸೇವಿಂಗ್ಸ್ ಅಕೌಂಟ್ ಇದೆ, ನಾನು ಅಲ್ಲಿ ಆ ಒಂದು ಬ್ಯಾಂಕಿನ ಕ್ಲೈಂಟ್, ನಾನು ಅಲ್ಲೋಗಿ ನನಗೆ ಸರ್ವಿಸ್ ಬೇಕು ಅಂದರೆ ಕೊಡಬೇಕು. ಅದು ಬಿಟ್ಟು ನಾನು ಕನ್ನಡ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ ಅಂತ ನನ್ನ ಟೈಮ್ ವೇಸ್ಟ್ ಮಾಡಿದ್ರೆ ಅವ್ನು ಕೆಟ್ಟದಾಗ ಮಾತಾಡೋ ಅಂತ ಒಂದು ಹಕ್ಕಿರುತ್ತೆ ಅಲ್ಲಿ ಮಗ. ಇವನ್ ಆ ಮೂಮೆಂಟ್ ಅಲ್ಲಿ ಅವನು ಗುಂಪು ಕಟ್ಕೊಂಡು ಬ್ಯಾಂಕ್ ಹೊಡೆದಾಕ್ ಬಂದಿದ್ರು ನಾನು ಮೇ ಬಿ ಪ್ರವೋಕ್ ಮಾಡ್ತೀನಿ ಅನ್ಕೊಳ್ಳೋದಲ್ಲ, ಸಪೋರ್ಟ್ ಮಾಡ್ತಿದ್ದೆ. ಈಗ ಪ್ರತಿಯೊಬ್ಬಂದು ಕೋಪಕ್ಕೆ ನಾವು ರಿಯಾಕ್ಟ್ ಮಾಡೋ ರೀತಿ ಬೇರೆ ಬೇರೆ ರೀತಿ ಇರುತ್ತಲ್ವಾ. ನಾವೇನೋ ಒಂದು ಚೇರ್ ಹೊಡೆದ್ಬಿಟ್ಟು ಸುಮ್ಮನೆ ಹೋಗೋದು, ಇನ್ನೊಬ್ಬ ಏನೋ ಹೊಡೆದ್ಬಿಟ್ಟು ಸುಮ್ಮನೆ ಹೋಗೋದು. ಅವ್ನ್ ಕೋಪದಲ್ಲಿ ಹೋಗಿ ಅವ್ರಿಗೆ ಹೊಡೆದಿದ್ರೆ ಅದ್ ಮಾಡಿಲ್ಲ. ಮೇನ್ ನಾನು ಇದನ್ನ ನೋಟಿಸ್ ಮಾಡು, ಎಷ್ಟು ಎಲ್ಲಾ ಕಡೆ ಆಗ. ಶ್ರೀಧರ್, ಇನ್ನೊಂದು ನಿಂದು ಒಪಿನಿಯನ್ ಕೊಡ್ಬೇಕು ನೀನು. ಪ್ರತಿ ಇನ್ಸಿಡೆಂಟ್ ಗಳಲ್ಲಿ ಎಲ್ಲನೂ ಇವ್ರುಗಳು ಫಿಸಿಕಲ್ ಆಗಿಲ್ಲ ನಮ್ಮ ಕನ್ನಡಿಗರುಗಳು. ಕರೆಕ್ಟ್. ಅದು ನಮ್ಮ ಕನ್ನಡಿಗರ ಏನಂತಾರ ಕರುಣಾ ಗುಣ, ಅದು ಪೇಷನ್ಸ್ ಕಾಣಿಸ್ತಿಲ್ವಾ ಅಲ್ಲಿ ನಿಮ್ಗೆ? ಬೈ ಡಿಫಾಲ್ಟ್ ಕನ್ನಡಿಗ ಅನ್ನೋದ್ರಲ್ಲಿ ನೀನೇನೋ ಮಾಡೋದಾಗ್ರು ನಾನು ನೀನ್ ಹೊಡೆದೈತೀನಿ ಅನ್ನೋ ತರ ಆಗ್ಬಿಟ್ಟಿದ್ದಾರೆ ಈಗ. ಯಾಕೆ ಆಡಲಿಲ್ವಾ ಕರುಣೆಯ ಕರುನಾಡು ಎಲ್ಲೂ ಇಲ್ಲ ಅಂತ? ಅಲ್ಲ, ಇದು ಇನ್ನೊಂದು ಇದನ್ನ ಹೈಲೈಟ್ ಮಾಡ್ಬೇಕು. ಇನ್ನೊಂದು ಕೆಲವು ನೀನು ಮೆನ್ಷನ್ ಮಾಡಿದಂತ ಪಾಯಿಂಟ್ಸ್ ಇದ್ದು, ಒಂದು ಜಾಬ್ ಈಗ ಸ್ಟೇಟ್ ವೈಸ್ ರಿಸರ್ವೇಶನ್ ಇದಾವೆ ಅಂದಾಗ ಪ್ರತಿ ಬ್ಯಾಂಕಿಗೂ ಇರ್ತವೆ. ಅವ್ರು ತಗೊಳ್ಳೋದೇ ಅದೇ ರೀಸನ್ಗೆ. ಸುಹಾಸ್, ನನ್ಗೆ ಒಂದ್ ಯಾವ್ದೋ ಇನ್ಶೂರೆನ್ಸ್ ಕಂಪ್ನಿಲಿ ವರ್ಕ್ ಮಾಡ್ಬೇಕಾದ್ರೆ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತಾರೆ ಗೊತ್ತಾ, ಅವ್ರದೇ ಒಂದು ಆಡ್ಗಳು ಕೊಡ್ತಾರೆ ಗೊತ್ತಾ, ಅವ್ರದ್ದು ಯಾವ್ದಾದ್ರು ಹೊಸ ಪಾಲಿಸಿ ಬಿಟ್ಟಾಗ
ಕರೆಕ್ಟ್ ಆಗಿ ನಾನು ಎಡಿಟ್ ಮಾಡಿ ಫ್ರೀ ಆಗಿ ಮಾಡಿಕೊಟ್ರೆ ಖುಷಿ ಆಗ್ಬಿಟ್ಟಿದ್ರು. ದುಡ್ಡು Okay, ಕೊಡ್ಬೇಕಿತ್ತು ಅಂತ ಮುಂಬೈಲಿ ಇದ್ದಾಗ. ಅಂದ್ರೆ ಅದಕ್ಕೊಂದು ಜಾಬ್ ಇರುತ್ತೆ ತಾನೇ. ಅದು ನಿಜ. ಪ್ರತಿ ಕಡೆಯಿಂದ ನಿಮ್ಗೆ ಇನ್ಕಮ್ ಬರಬೇಕು ಅಥವಾ ಕಸ್ಟಮರ್ಸ್ ಬೇಕು ಅಂದ್ರೆ ಆ ಲ್ಯಾಂಗ್ವೇಜ್ ಅವರು ಇನ್ಕಮ್ ಕೊಡ್ತಿದ್ದಾರೆ. ಹೌದು. ಪಾರ್ಷಲ್ ವ್ಯಾಲ್ಯೂ ಸ್ಪೆಂಡ್ ಮಾಡ್ಲೇಬೇಕು ಟ್ರೈನ್ ಮಾಡ್ಲಿಕ್ಕೆ. ಕನ್ನಡ ಬರ್ದಿರೋರಿಗೆ ಜಾಬೇ ಕೊಡ್ಬೇಡಿ ಕರ್ನಾಟಕದಲ್ಲಿ. ಇಲ್ಲ ಕನ್ನಡ ಕಲ್ಸಿ ಅವ್ರಿಗೆ ಹೌದು. ಟ್ರೈನ್ ಮಾಡಿ. ನಾವು ಕಟ್ತಿರೋ ದುಡ್ಡಿಗೆ ತಾನೀಗ ಒಂದು ಬ್ಯಾಂಕ್ದು ಒಂದು ಬಿಲ್ಡಿಂಗ್ ಏನಿದೆಯಲ್ಲ ಸ್ವಾಸ್, ಅದು ನಮ್ ದುಡ್ಡದೇ ತಾನೇ. ಅದು ನಮ್ದು ಇಂಟ್ರೆಸ್ಟ್ ಇನ್ನೊಂದೋ. ಹೌದು, ಸತ್ಯ. ಅದಕ್ಕೆ ಹೇಳಿದ್ದು ಅವ್ರದ್ದು ಸೇವಿಂಗ್ಸ್, ಆ ಮನುಷ್ಯಂದು ಸೇವಿಂಗ್ಸ್ ಅಕೌಂಟ್ ಇದೆ, ಅವನ ದುಡ್ಡನ್ನ ಉಪಯೋಗಿಸ್ಕೊಂಡು ಆ ಬಿಲ್ಡಿಂಗ್ ಕಟ್ಟಿರ್ಬೋದು, ಇಲ್ಲ ಬೇರೆ ಒಂದು ಬಿಹಾರಲ್ಲಿ ಹೋಗಿ ಬಿಲ್ಡಿಂಗ್ ಕಟ್ಟಿರ್ಬೋದು, ಏನೋ ಬೇಕಾದಷ್ಟು ದುಡ್ಡು ಮಾಡಿರ್ತಾರೆ ಅದರಿಂದ. ನಿಂದು ಫಸ್ಟ್ ಹೈಲೈಟ್ ಪಾಯಿಂಟ್ ರೈಸ್ ಮಾಡಿ ನನ್ಗೆ ಇಷ್ಟ ಆಗಿದ್ದು, ಚಂದಾಪುರದ ವ್ಯಕ್ತಿಗಳಿಗೆ ಕನ್ನಡ ಬರಲ್ಲ. ಹಾ, ಬಟ್ ಫಸ್ಟ್ ಆಫ್ ಆಲ್ ಚಂದಾಪುರದಲ್ಲಿ SBI ಬ್ರಾಂಚ್ ಇರ್ಬೇಕು ಅಂತ ಡಿಸೈಡ್ ಮಾಡಿ ಚಂದಾಪುರ ವ್ಯಕ್ತಿಗಳು. ಹೌದು. ಯಾಕೆ ಹೇಳು? ಟ್ರಾನ್ಸಾಕ್ಷನ್ಸ್ ಬಿಸ್ನೆಸ್ ಇದೆ ಅಷ್ಟಿತ್ತು. ಅಲ್ಲಿ, ಬಿಸ್ನೆಸ್ ಅವ್ರು ಇದೆ. ಡಿಸೈಡ್ ಮಾಡೋದು SBI ಮೇನ್ ಬ್ರಾಂಚ್ ಇಲ್ಲಿಗೆ ಒಂದು ಬ್ರಾಂಚ್ ಬೇಕು ಅಂತ. ದುಡ್ಡು ಅವ್ರದ್ದು, ಅವ್ರದ್ದು. ಆ ಒಂದು ಅಲ್ಲಿ ಬ್ರಾಂಚ್ ಆದ್ಮೇಲೆ ತಾನೇ ಅಲ್ಲಿ ಕರ್ಮಚಾರಿಗಳಿಗೆ ಅದು ಇದಕ್ಕೆ ನಿನಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೋದು. ನಿಜ. ಸೊ ಆ ಜನಗಳಿಂದ ಅಲ್ಲಿ ಜಾಬ್ ಕ್ರಿಯೇಟ್ ಆಗಿರೋದು. ಇದು ನನ್ನ ನಾನು opinion ಅಂದ್ರೆ ಚಂದಾಪುರ ಬೋಗಸ್ ಅನ್ಸುತ್ತೆ. ಇದು ದಿಸ್ ಇಸ್ ದ ಬೇಸಿಕ್ಸ್ ಸುಹಾಸ್ ನಾನು ಹೌದು. ಹೇಳಿದ್ದು. ಹಿಂಗೆ ಕ್ರಿಯೇಟ್ ಹೌದೌದು. ಆಗಿರೋದು ಅಲ್ಲ, ರಿವರ್ಸ್ ಇಂಜಿನಿಯರಿಂಗ್. ಶ್ರೀಧರ್ ಇನ್ನೊಂದು ಸ್ವಾಸ್ ಹೇಳಿ. ಆಕ್ಚುಲಿ ಚಂದಾಪುರ ಆಮೇಲೆ ಆನೇಕಲ್ ಟೋಟಲ್ ಆ KGF ವರ್ಗುನು ಹ್ಮ್ ಕನ್ನಡ, ತೆಲುಗು, ತಮಿಳ್ ಹ್ಮ್. ಈ 3 ಲ್ಯಾಂಗ್ವೇಜ್ ಗೊತ್ತಿರೋರು ಇದಾರೆ. ಅದು ಆಕ್ಚುಲಿ ಆ 3 ಬಾರ್ಡರ್ ಅದು ಬರುತ್ತದು. ನಿಜ. ರೀಜನಲ್ ಲ್ಯಾಂಗ್ವೇಜ್ ಅಟ್ ಲೀಸ್ಟ್ ಒಂದ್ ಲ್ಯಾಂಗ್ವೇಜ್ ಗೊತ್ತಿದ್ರೆ ಅಟ್ ಲೀಸ್ಟ್ ಅದನ್ನ ಏನು ಮ್ಯಾನೇಜ್ ಮಾಡ್ಬೋದು. ಅದು ಅದು ಇಲ್ವಾ ಶ್ರೀಧರ್? ದಟ್ ಈಸ್ ದ ಪೈನ್ ಪಾಯಿಂಟ್ ಇಲ್ಲಿ. ನೀನ್ ತಮಿಳವ್ರನ್ನ ಹೌದು. ಇಟ್ಬಿಟ್ಟು, ಈಗ ನನ್ ಗೊತ್ತಿದ್ದಂಗೆ ಆ ಬಾರ್ಡರ್ ಇರೋ ತಮಿಳವರು ಕನ್ನಡ ಮಾತಾಡ್ತಾರೆ, ಹೌದೌದು. ತೆಲುಗವರು ಕನ್ನಡ ಮಾತಾಡ್ತಾರೆ ಸುಹಾಸ್. ನಾನು ಅದು ಬೌಂಡ್ರಿ ಹೌದೌದು. ಕ್ರಿಯೇಟ್ ಮಾಡ್ತಿಲ್ಲ. ಬಟ್ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತಿರೋದೆ ಎಲ್ಲಿಂದ ನಾವು ಬೇರೆ ಕಡೆ ಅಲ್ಲಿ ಅವ್ರಿಗೆ ಜಾಬ್ಸ್ ಇಲ್ಲ ಅಥವಾ ಎಂಪ್ಲಾಯ್ಮೆಂಟ್ಸ್ ಇಲ್ಲ ಅಂತ ಹುಡಿಕೊಂಡು ಈ ಕಡೆ ಬರ್ತಿರೋದು. ಹ್ಮ್. ಬಟ್ ಇಲ್ಲಿ ಬಂದ್ರೆ ಬೆಂಗಳೂರಲ್ಲಿ IT ಕೂಡ ತುಂಬಾ ಓವರ್ ಆಗಿದೆ. ಹೌದು. ಜಸ್ಟ್ ನಾನು ಈಗ ಕ್ಲೋಸ್ ಮಾಡೋಣ, ಇದನ್ನ ಎಕ್ಸ್ಟೆಂಡ್ ಮಾಡಿದ್ದು ಅಂದ್ರೆ IT ಸುವಿ ಇದು ನಂಬರ್ಸ್ ಜಾಸ್ತಿ ಇದೆ. ಬಟ್ ನಾವು ನಾವೇ ನನ್ನನ್ನು ನಾನೇ ಹೇಳ್ಕೊತೀನಿ, ನಾನೇ ಹೈಲೈಟ್ ಮಾಡಕ್ ಹೋಯ್ತಿಲ್ಲ. ನನ್ಗೆ ಹೆಚ್ಚು ಕಮ್ಮಿ ಪ್ರತಿ ದಿವಸ ಅರೌಂಡ್ 8 ರಿಂದ 10 ಈ ತರ ಎಕ್ಸ್ಪೀರಿಯನ್ಸ್ ಆಗ್ತವೆ. ಓಕೆ. ದಿನಕ್ಕೆ? ಈಗ ನಾನು ದಿನಕ್ಕೆ ಪ್ರತಿ ದಿವಸ ನಾನೀಗ ಇಲ್ಲಿಂದ ಹೋಗ್ಬೇಕಾದ್ರೆ ಆಟೋದನ್ನ ಹತ್ತೀನಿ. ಈಗ ಅವನ ಹತ್ರ ನಾನು ಕನ್ನಡದಲ್ಲಿ ಮಾತ್ರ ನನ್ಗೆ ಬೇರೆ ಟೆನ್ಷನ್. ಆಟೋದವ್ರು ಅಂದ್ರೆ ಮೇ ಬಿ 90% ಗುಡ್ ಇರ್ಬೋದು, 10% ಒಂದು ಬೋರಿಂಗ್ ಇರ್ತದೆ. ಕನ್ನಡ ಮಾತಾಡೋದಂತ ಕತೆ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಕನ್ನಡ ಬರಲ್ಲ ಅಂದ್ರೆ ಅವ್ರದ್ದೇನೋ ಹೇಳ್ಕೊಂಡ್ ಸ್ಟಾರ್ಟ್ ಮಾಡ್ತಾರೆ. ಓಕೆ. ಮಿಕ್ಸ್ಡ್ ಇದೆ. ಅದರಿಂದ ಭಯ ಏನಾಯ್ತಿದೆ ಅಂದ್ರೆ, ನಾನು ಒಂದಾಗ ಸರ್ ಅಂತೀನಿ, OTP ಹೇಳ್ತೀನಿ, ಅಷ್ಟೇ ಲ್ಯಾಂಗ್ವೇಜ್. ಅವ್ನು ಡಿಸೈಡ್ ಮಾಡ್ತಾನೆ ನಾನು ನೋಡಿ, ಅಥವಾ ನನ್ನ ವೇಷಭೂಷಣ ನೋಡಿ ಕನ್ನಡ ಬರುತ್ತೆ ಇಲ್ವಾ ಅಂತ. ಗೊತ್ತಾಯ್ತು. ಇದು ಅಂದ್ರೆ ಸಂದಿಗ್ಧ ಪರಿಸ್ಥಿತಿ. ನೀನ್ ಫಸ್ಟ್ ಏನ್ ಮಾತಾಡೋದು ಅದ್ ಬಿಟ್ಟು ಇದು ನಾವು ಎಚ್ಚೆತ್ಕೋಬೇಕಾಗಿರೋ ಕಾನ್ಸೆಪ್ಟ್ಸ್ ಇವು. ಅಟ್ಲೀಸ್ಟ್ ಎಲ್ಲಿ ಅಕಸ್ಮಾತ್ ನಮ್ ಕನ್ನಡ ಬರ್ತಿದ್ಯಾ, ನೀನ್ ಆಟೋದಲ್ಲಿ ಕೂತಿಯಾ, ಕನ್ನಡದಲ್ಲಿ ಮಾತಾಡಿ ಡೈರೆಕ್ಟ್ ಆಗಿ. ಓಕೆ. ಹೌದು, ನಿಜ. ನಾವು ಅದು ಕರೆಕ್ಟ್. ಅದು ನಾನು ಅದನ್ನ ಫಸ್ಟ್ ಕನ್ನಡ ಅಲ್ಲಿ ಮಾತಾಡ್ಬೇಕು. ಹೋಟ್ಲಲ್ಲಿ ಹೋದಾಗ ಎಲ್ಲ ಕಡೆ ಒಂದು ಲಾಸ್ಟ್ ಪಾಯಿಂಟ್, ಸಾರಿ. ಹೋಟೆಲ್ ಹೋಗಿ ನನಗೆ ಗೊತ್ತಿಲ್ಲ, ಅವನೇ ಡಿಸೈಡ್ ಮಾಡ್ತೀನಿ ಅನ್ಸ್ವಾಸ್ ನನ್ನ ನೋಡಿ, ಸಾಬ್ ಅಪ್ಕೋ ಕೌನ್ಸಾ ಬಿರಿಯಾನಿ चाहिए ಅಂತ. ನಾನು ಅಲ್ಲಿ ಮುದ್ದೆ ಮತ್ತೆ ಇದು ಕೊಡು ಅಂತ ಕೇಳಕ್ ಹೋಗಿ, ನನಗೂ ಬಿರಿಯಾನಿಗೆ ಸಂಬಂಧ ಇಲ್ಲ. ಅಂದ್ರೆ ಇದು ನಾನು ಹೇಳ್ತಿರೋದು, ಗುರು ನೀನ್ ಫಸ್ಟ್ ಕೇಳು ಗುರು, ಅಥವಾ ಅಟ್ಲೀಸ್ಟ್ ಮಾತಾಡೋದು ಬಾಯ್ಬಿಟ್ಟು. ಅಂದ್ರೆ ಲಿಟ್ರಲಿ ಡಿಸೈಡ್ ಆಗ್ಬಿಡ್ತಾ ಇರೋ ಇದು ನಾನು ಹೇಳ್ತಿರೋದು ನಮ್ಮ ಕೋರ್ ಕನ್ನಡ ಉಳಿಸ್ಕೊಂಡಿರೋ ಏರಿಯಾ ಅನ್ಕಂತಿದ್ದು ಗೊತ್ತಷ್ಟೇ. ಇದು ಕನಕಪುರ ಮತ್ತೆ ಈ ಕಡೆ JP ನಗರ ಬಿಟ್ಟು ಇವಾಗ ಎಕ್ಸ್ಟೆಂಡೆಡ್ ಬೆಂಗಳೂರು ಏನಾಯ್ತಿದೆ ಹೊಸದಾಗಿ, ಈಗ ಅಲ್ಲಾದ್ರೂ ಕನ್ನಡ ಉಳ್ಕೊಬೇಕಲ್ವಾ? ಹೌದು. ಈ ಪಾಯಿಂಟ್ ಏನು ಹೇಳಿದೆ ನೋಡ, ನಾವು ಎಲ್ಲೋದ್ರೂ ಕನ್ನಡ ನಮ್ಮ ಭಾಷೆನ ಬಳಸ್ಬೇಕು ಅನ್ನೋದನ್ನ ನೀನು ಹೇಳ್ದೆ. ನಾನು ವರ್ಷಕ್ಕಿಲ್ಲ ಅಂದರೂ ಮಿನಿಮಮ್ ಒಂದ್ಸಲಿ ನಾನು ಬೆಂಗಳೂರು ಏರ್ಪೋರ್ಟಿಗೆ ಅಲ್ಲಿ ಇಳಿತೇನೆ. ಇಳಿದೆ ಅಲ್ಲಿ ನಾನು ಈಗ ಕನ್ನಡ ಎಷ್ಟಾಗುತ್ತೆ ನಾನು ಕನ್ನಡನೇ ಉಪಯೋಗಿಸೋಕ್ಕೆ ಪ್ರಯತ್ನ ಪಡ್ತೇನೆ. ನಾನು ಕನ್ನಡದಲ್ಲೇ ಮಾತಾಡಿದ್ರೂ ನನಗೇನು ಟಿಕೆಟ್ ಇಶ್ಯೂ ಮಾಡೋ ಹೆಂಗ್ಸಿರ್ಬೋದು, ಇಲ್ಲಾಂದರೆ ಬೇರೆ ಯಾರು ಒಂದಷ್ಟು ಜನಗಳು ಏನಿರ್ತಾರೆ ಅವ್ರು ನನಗೆ ರೆಸ್ಪಾಂಡ್ ಮಾಡೋದು ಇಂಗ್ಲೀಷಲ್ಲೇ. ಕೆಲವೊಂದು ಏನು ಸನ್ನಿವೇಶದಲ್ಲಿ ಅವ್ರು ಕನ್ನಡಿಗರೇ ಆಗಿದ್ರು ಏನಕ್ಕೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ ನನಗೆ ಗೊತ್ತಿಲ್ಲ.
ಪ್ಲಸ್ ನನಗೆ ಬೆಂಗಳೂರಲ್ಲಿದೆ, ನಾನು ಬೆಂಗಳೂರಲ್ಲಿ ಬಂದು ನಾನು ಬೆಂಗಳೂರಿರೋ ಏರ್ಪೋರ್ಟಲ್ಲಿ ನಾನು ಕನ್ನಡ ಮಾತಾಡಿ ಟಿಕೆಟ್ ಇಶ್ಯೂ ಮಾಡ್ಬೇಕಾದ್ರೆ ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರು ನಾನು ಕನ್ನಡದಲ್ಲೇ ರೆಸ್ಪಾಂಡ್ ಮಾಡೋದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು. ಬಟ್ ಏನಕ್ಕೆ ನನಗೆ ಕನ್ನಡದಲ್ಲಿ ಸರ್ವಿಸ್ ಸಿಗ್ತಾ ಇಲ್ಲ ಅಂತ. ಮಗ ಇನ್ನೊಂದು ನಾನು ಎಲ್ಲ ಒಂದ್ ಕಡೆ ಮಿಸ್ ಮಾಡಿದ್ದು, ನೀನು ಲಾಸ್ಟ್ ಟೈಮ್ ಬಂದಾಗ ಕರೆಕ್ಟ್ ಮಾಡ್ಕೊಂತಿದ್ದೀನಿ. ನೀ ಹತ್ರ ಬಂದ ತಕ್ಷಣ ಅವರಿ ಮಗ ಅಂದಾಗ ಯಾಕೋ ನನ್ ಕನ್ನಡ ಮರ್ತ್ಬಿಟ್ಟಿಲ್ಲ ಕಣೋ ಅಂತ ಅಂದೆ. ಗುಡ್ ಗೆಸ್ಚರ್. ಅದಾದ್ಮೇಲೆ ಅಲ್ಲಿಂದ ಕರೆಕ್ಟ್ ಮಾಡ್ಕೊಂತಿದ್ದೀನಿ ನಾನು ಬೇರೆ ಕಡೆ ಹೋದಾಗ ಮಾತಾಡ್ಸಿ. ಈಗ ಅವನು ಇದ್ ಮಾಡ್ದ, ಕ್ಲೋಸ್ ಅಪ್ ಮಾಡ್ದ, ನೀನು ಇಷ್ಟರಲ್ಲೇ ಎಂಡ್ ಮಾಡ್ಕೋ ಕಂಟೆಂಟ್ ಒಂದು ಸರಿ. ಇನ್ನೊಂದು 12 ನಿಮಿಷ ಇರ್ಬೋದು ಅಂತ ಅನ್ಸುತ್ತೆ. ಅಲ್ಲ ಇದು ಇಲ್ಲಿಗೆ ಒಂದು ಎಂಡ್ ಮಾಡ್ಕೋ. ಈಗ ಕ್ಯಾಶುವಲ್ ಮಾತಾಡು, ಚೆನ್ನಾಗಿದ್ರೆ ಕಂಟಿನ್ಯೂ ಮಾಡೋಣ. ಅದೇ ಸಮರೈಸ್ ಮಾಡು ಅದೇ ಬಟ್ ಅದೇ ನನಗೆ ಸಮ್ಮರಿ ನಾನು ಏನು ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಅಂದರೆ, ಏನಕ್ಕೆ ಆ ಒಂದು ಪೊಸಿಷನ್ಗಳಲ್ಲಿ ಕನ್ನಡಿಗರು ಏನಕ್ಕಿಲ್ಲ ಫಸ್ಟ್ ಆಫ್ ಆಲ್. ಸೆಕೆಂಡ್ ಕ್ವಶನ್ ಬಂದೆ, ಓಕೆ ಕನ್ನಡಿಗರು ಎಲ್ಲರೂ ಬರೀ IT ವಿದ್ಯಾವಂತರಾಗಿ ಬರೀ IT ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಸೊ ಹಾಗಾಗಿ ಕನ್ನಡಿಗರನ್ನ ಅವರೆಲ್ಲ ಬರೀ IT ಇರೋದ್ರಿಂದ ನಾನು ಬುದ್ಧಿವಂತ ಕನ್ನಡಿಗರನ್ನ ನಾನು ಹುಡುಕಿ ಈ ಒಂದು ಬ್ಯಾಂಕಲ್ಲಿ ಇರೋಂಥ ಈ ಕ್ಲೈಂಟ್ ಫೇಸಿಂಗ್ ಪೊಸಿಷನಲ್ಲಿ ನಾನು ಹಾಕೋಕ್ಕೆ ಕನ್ನಡಿಗರು ಸಿಗ್ತಾರೆ ನನಗೆ ಅಂತ ಏನಾದರೂ ಅಂದರೆ, ಓಕೆ ನೀನು ಅಲ್ಲಿ ಆಗ್ತಾ ಇದೆಯಾ ನೀನು ಯಾರನ್ನೋ ಪೊಸಿಷನಲ್ಲಿ, ಅವ್ರಿಗೆ ಮಿನಿಮಮ್ ಕನ್ನಡ ಬರಬೇಕು. ಕನ್ನಡಿಗರು ಏನಾದರೂ ಬಂದು ಕನ್ನಡದಲ್ಲಿ ನನಗೆ ಸರ್ವಿಸ್ ಕೊಡಿ ಅಂದರೆ ಕನ್ನಡದಲ್ಲಿ ಸರ್ವಿಸ್ ಸಿಗೋ ರೀತಿ ಮಾಡಬೇಕು. ಟ್ರಾನ್ಸ್ಲೇಟರ್ ಇರಲಿ ಬೇಕಾದ್ರೆ, ಐ ಡೋಂಟ್ ಮೈಂಡ್ ಟ್ರಾನ್ಸ್ಲೇಟರ್ ಇರಲಿ. ನಾನು ಅದನ್ನೇ ಹೇಳಕ್ ಬಂದೆ. ಇನ್ಫ್ಯಾಕ್ಟ್ ಇವಾಗಿರೋ ಟೆಕ್ನಾಲಜಿಗೆ AI ಬೇಸ್ಡ್ ಟ್ರಾನ್ಸ್ಲೇಷನ್ ಸಿಗುತ್ತೆ. ದಟ್ ಈಸ್ ನಾಟ್ ಎ ಬಿಗ್ ಡೀಲ್ ಫಾರ್ ದೆಮ್. ಆಬ್ವಿಯಸ್ಲಿ ನಾನು ಅದು ತುಂಬಾ ದಿನದಿಂದ ಯೋಚನೆ ಮಾಡ್ತಾ ಇದೀನಿ, ಯಾಕಪ್ಪ ಇಷ್ಟೆಲ್ಲ ಕಷ್ಟ ಕೊಡ್ತೀರಾ ನಮ್ ಕನ್ನಡದವ್ರಿಗೆ. ಎಲ್ಲೆಲ್ಲ ಯಾವ್ದೇ ರೀಜನಲ್ ಲ್ಯಾಂಗ್ವೇಜ್ ಆಗ್ಲಿ ಇಡೀ AI ಬೇಸ್ಡ್ ಟ್ರಾನ್ಸ್ಲೇಟರ್ ಇಡೀ ಅದೇನ್ ದೊಡ್ಡ ವಿಷಯ ಅಲ್ಲ ಇವಾಗ. ಆಮೇಲೆ ಇನ್ಫ್ಯಾಕ್ಟ್ ಈ ತರ ಮಾಡ್ತೀರಿ ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಮುಂದೆ ಬರ್ತಾರೆ. ದೊಡ್ಡ ಈವನ್ ಗೂಗಲ್, ಇದು ಅಮೆಝಾನ್, ಈ ತರ ಕಂಪನೀಸ್ ಎಲ್ಲ ಮುಂದೆ ಬರ್ತಾರೆ. ಒಂದು ಪಬ್ಲಿಕ್ ಸೆಕ್ಟರ್ಗೆ ಏನಾದ್ರು ಈ ತರ ಬರ್ತಾ ಇದೆ ಅಂದ್ರೆ ಯೂಸ್ ಮಾಡ್ಕೊಳ್ಳಿ ಅವೆಲ್ಲ. ಎಮರ್ಜಿಂಗ್ ಫ್ರೀವೇರ್ಸ್ ಇದ್ದಾರೆ. ಕಂಟಿನ್ಯೂ, ಸಾರಿ ಟು ಕಟ್ ಯು. ಬಟ್ ಇನ್ ಸಮ್ ಓಕೆ, ಬಟ್ ನಿಮ್ ಇದಕ್ಕೆ ಒಂದು ಸೊಲ್ಯೂಷನ್ ಏನಿರ್ಬೋದು ಅಂತ ಮಗ ನಂದು ಒಂದು ಕನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ ಹೇಳಿದೆ. MS ಶ್ರೀಧರ್ ನೀನ್ ಮಾತಾಡುವಂತೆ ಮಗ. ನನ್ನ ಒಪಿನಿಯನ್ ಮೈಂಡ್ ಸೆಟ್ ಮಗ. ಓಕೆ, ಇದು 3 ಕಡೆ ಕಂಡಿದ್ದು ನನಗೆ ಮೈಂಡ್ ಸೆಟ್. ಜಸ್ಟ್ ಸಮರೈಸ್ ಮಾಡ್ಲಿಕ್ಕೆ ಹೇಳ್ತೀನಿ ನಾನು. ಐ ಆಮ್ ನಾಟ್ ಪಾಯಿಂಟಿಂಗ್ ಔಟ್ ಸೋನು ನಿಗಮ್ ಅಥವಾ ಎಂಪ್ಲಾಯಿ ಅಥವಾ ನಾನು ದಿನ ನೋಡೋಂತ ಬಸ್ಸಲ್ಲಿ ನಡೆಯೋ ಇನ್ಸಿಡೆಂಟ್ ಹೇಳ್ತಿಲ್ಲ. ಓವರ್ ಆಲ್ ಮೈಂಡ್ ಸೆಟ್ ಮಗ. ಏನಂದ್ರೆ ಯಾಕೆ ಕಲಿಬೇಕು ನಾವು? ಕಲಿಬೇಡಿ, ಬಟ್ ವೈ ಆರ್ ಯು, ನೀವೇನಕ್ಕೆ ಅದನ್ನ ಗ್ಲೋರಿಫೈ ಮಾಡ್ತಿದ್ದೀರಾ ಅಂತ. ಫಾರ್ ಎಕ್ಸಾಂಪಲ್ ಕನ್ವೆ ಮಾಡೋ ರೀತಿನೇ ಸುಹಾಸ್. ನಾನು ಬೇರೆ ಕಡೆ ಹೋದಾಗ ನಾನು ಸ್ಟ್ರೇಂಜರೇ. ಅಲ್ಲಿ ನಾನು ಹೋಗ್ಬಿಟ್ಟು ನಾನು ಯಾಕೋ ಮಾತಾಡ್ಬೇಕು ಅಂದ್ರೆ ಅವ್ನು ನಾನು ಹೊಡೆದ್ ಕಳಿಸ್ತಾನೆ. ನಿಜ. ಅದನ್ನ ಬಿಟ್ಬಿಟ್ಟು ಆಮೇಲೆ ಹರೀಶ್ ಇನ್ನೊಂದು ಹೇಳ್ಬೇಕು ಹರೀಶ್, ಏನಾಗಿದೆ ಇವಾಗ ಇಂಡಿಯಾದಲ್ಲಿ ಗ್ಲೋರಿಫೈ ಮಾಡ್ಬಿಟ್ಟವ್ರೆ. ಹಿಂದಿ ರಾಷ್ಟ್ರ ಭಾಷೆ, ಹಿಂದಿನೇ ಬೇಕು, ಹಿಂದಿನೇ ಅದು ಇದು ತುಂಬಾ ಗ್ಲೋರಿಫೈ ಮಾಡ್ಬಿಟ್ಟವ್ರೆ. ಅದು ಹಿಂದಿ ರಾಷ್ಟ್ರ ಭಾಷೆ ಅಂತ ಎಲ್ಲೂ ಯಾವ ಕಡೆನೂ ಇಲ್ಲ. ಅದು ಆಕ್ಚುಲಿ ಆ ಮೈಂಡ್ ಸೆಟ್ ಇಂದ ಫಸ್ಟ್ ನಾವು ಕನ್ನಡಿಗರ ಆಚೆ ಬರ್ಬೇಕು. ಎಲ್ಲೂ ನಾವು ಹಿಂದೆ ಬೀಳ್ಬಾರ್ದು. ಹೌದು. ಇನ್ನೊಂದು ಇದು ಒಳ್ಳೆ ಪಾಯಿಂಟ್ ಇದು. ಬಟ್ ಇನ್ನೊಂದು ನನ್ಗನ್ಸಿದ್ದು, ನಮ್ಗೆ ಯಾರನ್ನೂ ಮೈಂಡ್ ತುಂಬಿರ್ಲಿಲ್ಲ ಸುವಿ. ನಾನಾಗ್ಲಿ ಸುಹಾಸ್ ಆಗ್ಲಿ ನೀನಾಗ್ಲಿ ನೋಡಿದಾಗ ಏನೋ ಹೇಳೋರು ಹಿಂದಿ ಮಾತಾಡ್ತಾರೆ, ಜನರಲ್ ಆಗಿ ಎಲ್ಲಾ ಕಡೆ ನಾರ್ಮಲ್ ಆಗಿ ಹಿಂದಿ ಮಾತಾಡ್ತಿದ್ರಿಂದ ತುಂಬಾ ಜನಗಳು ಮಾತಾಡೋ ಲ್ಯಾಂಗ್ವೇಜ್ ಇಂದ ಹಿಂದಿ ಅಂತ. ನಂಗೆ ದ್ರಾವಿಡಿಯನ್ ಮೈಂಡ್ ಸೆಟ್ ಹೋಗಕ್ ಇಷ್ಟ ಇಲ್ಲ. ಲೈಕ್ ಇವಾಗ ಕೆಲವು ಸ್ಟೇಟ್ಗಳು ಒಂದ್ ಸ್ವಲ್ಪ ಅಗೇನೆಸ್ಟ್ ಹಿಂದಿ ಮಾತಾಡೋಕೆ, ಹಿಂದಿ ಬಂದ್ರೆ ಮಾತಾಡಿ, ಅಥವಾ ನನ್ಗೆ ಹಿಂದಿ ಬರ್ತದೆ ಅಂದ್ರೆ ನಾನು ಮಾತಾಡ್ತಾ ಇದೀನಿ ಅಂದ್ರೆ ನೀವು ಖುಷಿ ಪಡ್ಬೇಕಷ್ಟೇ. ಅದ್ರ ಅರ್ಥ ಇದಲ್ಲ ನಿನಗೆ ಕನ್ನಡ ಬಂದ್ರು ನನ್ನ ಜೊತೆ ಹಿಂದಿ ಮಾತಾಡೋ ಅಂತ ನಾನು ಯಾವತ್ತೂ ಹೇಳ್ತಿಲ್ಲ. ಆಕ್ಚುಲಿ ಹೌದು, ಇವನ್ ದ್ರಾವಿಡಿಯನ್ನು ಅದೆಲ್ಲ ಇವನ್ ನಮ್ದು ಅದನ್ನ ನಾವು ಆಕ್ಚುಲಿ ತುಂಬಾ ಒಂದು ಅವೇ ಫ್ರಮ್ ದಟ್ ಅದು ಮೈಂಡ್ ಸೆಟ್ ಅಲ್ಲಿ ಇದೀವಿ. ಅದಕ್ಕೆ ನಾನು ಕನೆಕ್ಟ್ ಆಗಕ್ಕೆ ಇಷ್ಟಪಡ್ತಿಲ್ಲ. ಅಗೇನೆಸ್ಟ್ ಹಿಂದಿ ಅಲ್ಲ, ಡಿಫರೆಂಟ್ ಏನೋ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್. ಹೌದು. ನನಗೆ ಈ ಒಂದು ಏನಿದೆ ಇದನ್ನ ನೋಡಿ ತುಂಬಾ ಏನಕ್ಕೆ ಬೇಸರ ಆಯ್ತು ಅಂತಂದ್ರೆ, ನೀನು ಯಾರೋ ಒಬ್ಬ ಬೇರೆ ರಾಜ್ಯದಿಂದ ಬಂದು ಬೆಂಗಳೂರಲ್ಲಿ ಇರ್ಬೋದು, 30 ವರ್ಷ ಇದೆಯಾ 50 ವರ್ಷ ಇದೆಯೋ, ನಿನ್ನ ಕನ್ನಡ ಕಲಿಯೋಕೆ ಇಂಟ್ರೆಸ್ಟ್ ಇಲ್ವಾ? ಕಲಿಬೇಡ ಗುರು. ಬಟ್ ಈ ಒಂದೇನು ಇನ್ಸಿಡೆಂಟ್ ಏನಾಗಿದೆ ಇದರಲ್ಲಿ
ತುಂಬಾನೇ ಇದು ಅನ್ಯಾಯ ಮಗ ಇದು. ಹೋಗಿ ಇಲ್ಲ ಇದಕ್ಕೆ ನೀನು ವಾಯ್ಸ್ ಓವರ್ ಮಾಡ್ಲಿಲ್ಲ ಅಂದ್ರೆ ಸುಹಾಸ್ ಅಟ್ಲೀಸ್ಟ್ ಕಂಪ್ಲೇಂಟ್ಸ್ ನ ಕ್ವಶನ್ ಮಾಡ್ಬೇಕು ನಾವು. ಹೌದು ಸುಮ್ನೆ ಏನೋ ನಡೀತಿದೆ ಹಿಂಗೆ ಇದೆ ಅನ್ನೋದಲ್ಲ. ಇಸ್ ಇಟ್ ನಿಜವಾಗ್ಲೂ ನಡೀತಿದ್ರೆ ಇದು ಕ್ವಶನ್ಸೇ ಬರ್ಬಾರ್ದಪ್ಪ ನಮ್ಗೆ. ಇದು ಅನ್ಯಾಯ. ಇದು ಯಾರೋ ಒಬ್ಬ 50 ವರ್ಷ ಬೆಂಗಳೂರಲ್ಲೇ ಇದ್ದೆ ಅವ್ನು ಕನ್ನಡ ಕಲ್ತಿಲ್ಲ ಅಂದ್ರೆ ಅನ್ಯಾಯ ಅಲ್ಲ ಅದು. ಅವ್ನ್ ಚಾಯ್ಸ್ ಅದು. ಏನಾದ್ರೂ ಮಾಡ್ಕೊಳ್ಳಿ, ಅವನಿಗೆ ಓಕೆ ಭಾಷೆ ಕಲಿಯೋ ಟೈಮ್ ಇಲ್ವಾ, ಇಂಟ್ರೆಸ್ಟ್ ಇಲ್ವಾ, ಬಿಟ್ಟಾಕು, ನನಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಈ ಒಂದು ಏನೋ ಇನ್ಸಿಡೆಂಟ್ ಇದೆ, ಇದು ತುಂಬಾನೇ ದೊಡ್ಡ ಅನ್ಯಾಯ ಇದು. ಇದಕ್ಕೆ ನೀನು ನನಗೆ ಪಾಯಿಂಟ್ ರೈಸ್ ಮಾಡಲೇಬೇಕು. ಪಾಯಿಂಟ್ ನಾನು ರೈಸ್ ಮಾಡ್ತಾ ಇದ್ದೀನಿ. ಇಟ್ ಹ್ಯಾಸ್ ಟು ಬಿ ಪಾಯಿಂಟೆಡ್ ಔಟ್. ಇದು ಇಗ್ನೋರ್ ಮಾಡ್ತಾ ಹೋದ್ರೆ ಅಗೇನ್ ಹೇಳಿದ್ನಲ್ಲ, ಈಗ ನಮ್ಮ ನಾಡಲ್ಲಿ ನಾವೇ ಬೇರೆ ಲ್ಯಾಂಗ್ವೇಜ್ ಕಲಿಯೋ ಪರಿಸ್ಥಿತಿ ಬರುತ್ತೆ. ನಿಜ. ಶ್ರೀಧರ್, ನಿಮ್ ಏನು ಕ್ಲೋಸಿಂಗ್ ಪಾಯಿಂಟ್ ಏನಾದ್ರು ಇದೆಯಾ? ಕ್ಲೋಸಿಂಗ್ ಪಾಯಿಂಟ್ ಅದನ್ನೇ ನಾನು ಹೇಳೋದು ಯಾವಾಗ್ಲೂ. ಫಸ್ಟ್ ನಾವು ಬೈ ಸೆಲ್ಫ್ ವಿ ಶುಡ್ ಬಿ ರೆಸ್ಪೆಕ್ಟಬಲ್ ಟುವರ್ಡ್ಸ್. ಐ ಮೀನ್ ನಾವ್ ಅದನ್ನ ಕನ್ನಡ ಮಾತಾಡೋದಕ್ಕೆ ಹಿಂಜರಿಕೆ ಇರಬಾರ್ದು ನಮ್ಗೆ. ನಿಜ. ನಾನು ಆ ಕೆಲಸ ಮಾಡಿದೀನಿ ಎಷ್ಟೊಂದ್ ಕಡೆ ಹೋಗ್ಬಿಟ್ಟು ಇಲ್ಲಿರೋ ಯಾವ್ದೋ ಒಂದು ಕಾಫಿ ಡೇಗೆ ಹೋದ್ರೆ ನಾವ್ ಇಂಗ್ಲಿಷ್ ಅಲ್ಲಿ ಆರ್ಡರ್ ಮಾಡೋದು, ಹಿಂದಿಲಿ ಆರ್ಡರ್ ಮಾಡೋದು. ಆಬ್ವಿಯಸ್ಲಿ ಅದನ್ನ ಫಸ್ಟ್ ನಾವು ನಿಲ್ಲಿಸ್ಬೇಕು. ಫಸ್ಟ್ ಸ್ಟ್ರಾಂಗ್ ಆಗಿ ಮುಂದೆ ಬರೋರ್ಗೆ ಹೇಳ್ಬೋದು ಅದನ್ನ ಈ ನಡುವೆ ಮಾಡ್ತಾ ಇದೀನಿ. ಆಮೇಲೆ ಆ ಕೆಲಸ ಆಕ್ಚುಲಿ ಆಟೋ ಅವರು ಮತ್ತೆ ಕ್ಯಾಬ್ ಅಲ್ಲೆಲ್ಲ ಮಾಡ್ತಿದಾರೆ. ಅವ್ರು ಒಂದು ಚಿಕ್ಕ ಸಿಂಪಲ್ ಫಾರ್ಮ್ಯಾಟ್ ನ ಇಂಗ್ಲಿಷ್ ಇಂದ ಕನ್ನಡಕ್ಕೆ ಕನ್ವರ್ಟ್ ಮಾಡಿ ಅಲ್ಲಿ ಮುಂದೆ ಇಟ್ಟಿರ್ತಾರೆ. ಇದೆಲ್ಲ ನೋಡಿ ನಂಗೂ ಖುಷಿ ಆಯ್ತು. ಓಕೆ, ಈ ತರ ಇರ್ಬೇಕು ಅಂತ. ಆಮೇಲೆ ಏನ್ ಪ್ರೋ ಕನ್ನಡ ಆಕ್ಟಿವಿಸ್ಟ್ ಇದಾರೆ, ಆಬ್ವಿಯಸ್ಲಿ ಇನ್ಫ್ಯಾಕ್ಟ್ ಅವ್ರುನು ತುಂಬಾನೇ ಹೆಲ್ಪ್ ಮಾಡ್ತಾ ಇದಾರೆ ಕನ್ನಡ ಜನಗಳಿಗೆ. ಅವೆಲ್ಲ ಇಲ್ಲ ಅಂದಿದ್ರೆ ಇನ್ನು ಕನ್ನಡನ ಮರೆಯೋ ಲೆವೆಲ್ಗೆ ಹೋಗ್ಬಿಟ್ಟಿರ್ತಾ ಇತ್ತು. ಆಮೇಲೆ ಡಿಜಿಟಲಿನೂ ನಡೀತಿದೆ, ಅದು ಆನ್ ಗ್ರೌಂಡ್ ಲೆವೆಲ್ ತುಂಬಾ ಚೆನ್ನಾಗಿ ನಡೀತಿದೆ ಪ್ರೋ ಕನ್ನಡ ಆಕ್ಟಿವಿಸ್ಟ್. ಸೊ ಅದಕ್ಕೆ ನಮ್ಮಂತವ್ರು ಏನ್ ನಾಲೆಡ್ಜ್ ಇರೋರು ಸ್ವಲ್ಪ ಸೈಲೆಂಟ್ ಆಗಿ ಕುತ್ಕೊಂಡ್ರೆ ಇನ್ನೂ ಡೌನ್ ಆಗುತ್ತದು. ಎಲ್ಲರೂ ಮಾತಾಡ್ಬೇಕು, ಎಲ್ಲರೂ ಈ ವಿಷಯದಲ್ಲಿ ಧ್ವನಿ ಎತ್ತಬೇಕು. ಆಮೇಲೆ ನಮ್ ಸೌಂಡ್ ತುಂಬಾ ಜೋರಾಗಿರ್ಬೇಕು ಈ ವಿಷಯದಲ್ಲಿ. ಹೌದು, ಐ ಅಪ್ರಿಶಿಯೇಟ್ ಯುವರ್ ಎಫರ್ಟ್ ಆನ್ ದಿಸ್. ಆಕ್ಚುಲಿ ಸಾರಿ, ನಾನು ಕನ್ನಡದಲ್ಲಿ ಮಾತಾಡ್ಬೇಕಿತ್ತು. ಅದು ಯಾಕಂದ್ರೆ ಇದು ಸ್ವಲ್ಪ ಅಂದ್ರೆ ಹೇಳಿದ್ನಲ್ಲ ಮುಂಚೆ, ನಾನು ಮಲ್ಟಿ ಲವ್ ಅಲ್ಲಿ ಇರ್ತೀನಿ ಅಂತ. ಯಾರ ಮೇಲೆ ದ್ವೇಷನೂ ಇಲ್ಲ, ಬಟ್ ಕನ್ನಡ ಎಲ್ಲ ಒಂದ್ ಕಡೆ ಕಾಣೆ ಐತಿ ಅಂದಾಗ ಬೇಜಾರಾಗುತ್ತೆ. ನನಗೂ ಮದರ್ ಟಂಗೆ ಅಲ್ವಾ. ನಿನ್ನ ಐಡೆಂಟಿಟಿ, ನನ್ನ ಐಡೆಂಟಿಟಿ, ನಿನ್ನ ಐಡೆಂಟಿಟಿ, ಶ್ರೀಧರ್ನ ಐಡೆಂಟಿಟಿ ಕನ್ನಡಿಗ ಅಂತ ಹೇಳೋದು. ಒಬ್ಬ ಅಪರಿಚಿತ ನಾವು ಹೇಳ್ಬೇಕಾದ್ರೆ ಕನ್ನಡಿಗರು ಮೋಸ ಮಾಡಲ್ಲ ಕಣ್ರಿ ಅಂತಾನೆ ಹೇಳ್ತೀವಿ. ಸೊ ನಾವು ಕನ್ನಡಿಗರಿಗೆ ಬೈ ಹಾರ್ಟ್, ಹೃದಯದಿಂದ. ಸೊ ಅದನ್ನ ಉಳಿಸ್ಕೊಳ್ಳೋಣ. ಎಲ್ಲೊಂದ್ ಕಡೆ ನಿಜವಾಗ್ಲೂ ಒಳ್ಳೆಯವ್ರು ಕನ್ನಡಿಗರು ನಾನು ನೋಡ್ದಂಗೆ. ಓವರ್ ಆಲ್ ಅದೇ ತಪ್ಪಾಗಿದ್ಯಾ ಅಂತ ಅನ್ನಿಸ್ತಾ ಇದೆ. ಇದೇ ನನ್ನ ಲಾಸ್ಟ್ ಸ್ಟೇಟ್ಮೆಂಟ್. ಎಷ್ಟು ಬೇಕೋ ಅಷ್ಟೇ ಒಳ್ಳೆತನ ಇಟ್ಕೊಳ್ಳಿ ಅಂತ. ಸತ್ಯದ ಮಾತು ಅದು ಮಾತ್ರ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಮತ್ತು ಹರೀಶ್, ಈ ಒಂದು ಕಾಲಿಗೆ ಜಾಯ್ನ್ ಆಗಿ ಈ ಒಂದು ವಿಷಯದ ಮೇಲೆ ಚರ್ಚೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೇ ರೀತಿ ನಾವು ಇನ್ನೊಂದಷ್ಟು ವಿಷಯಗಳು ಏನಾದರೂ ನಮ್ಮ ಕರ್ನಾಟಕದ ಬಗ್ಗೆನೇ ಇರ್ಬೋದು, ಇಲ್ಲಾಂದರೆ ಏನೇ ಒಂದು ವಿಷಯ ಇರ್ಬೋದು, ಅದ್ರ ಬಗ್ಗೆ ನಮ್ಮ ಒಂದು ಏನು ವಾಯ್ಸ್ ಇದೆ ಅದನ್ನು ನಾವು ಜನರಿಗೆ ತಲುಪಿಸ್ಬೇಕು ಅಂತ ಏನಾದರೂ ಅನಿಸಿದ್ರೆ ನಾನು ಈ ರೀತಿ ಮತ್ತಷ್ಟು ಚರ್ಚೆಗಳನ್ನ ಓಪನ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಒಂದು ಏನಾದರೂ ಓಪನ್ ಮಾಡೋಕ್ಕೆ ಏನಾದರೂ ನಾನು ಪ್ರಯತ್ನ ಪಟ್ಟರೆ ನಿಮ್ಮನ್ನು ಕೂಡ ಇನ್ವೈಟ್ ಮಾಡ್ತೀನಿ ಖಂಡಿತವಾಗ್ಲೂ. ಮತ್ತೆ ಈ ಒಂದು ಚರ್ಚೆಗೆ, ನನ್ನ ಚಾನಲಲ್ಲಿ ಚರ್ಚೆಗಳಿಗೆ ಭಾಗವಹಿಸಿ ಅಂತ ಹೇಳ್ತಾ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸುಹಾಸ್. ಧನ್ಯವಾದಗಳು ಸುಹಾಸ್. ಮತ್ತೆ ಮಾಡೋಣ ಈ ರೀತಿ.